ದೇಶವೇ ನನ್ನ ಪ್ರಾಣವು, ಎಂದೆಂದಿಗೂ ಅಭಿಮಾನವು, ನಮ್ಮೆಲ್ಲರ ಹೆಮ್ಮೆಯ ನವ ಭಾರತ. ನೀ ವಂದಿಸು, ಅಭಿನಂದಿಸು, ಗರ್ವದಿ ಆಲಂಗಿಸು, ಹೆಮ್ಮೆಯ ಶಿಖರವೇ ನವ ಭಾರತ. ಈ ಹಸಿರಲ್ಲೇ ಉಸಿರಾಡೋ ನಾಡು, ರೈತನೇ ನಮ್ಮುಸಿರು, ಕೇಸರಿ ಬಿಳಿ ಹಸಿರಿನ ಬೀಡು ಸ್ವರ್ಗವು. ನುಡಿನಾಡಿನ ಗಡಿಯನ್ನು ಮೀರಿ ಬೆಸೆದಿರೋ ಬಂಧನವು, ಶಾಂತಿಯ ಜಗಕ್ಕೆಲ್ಲ ಸಾರೋ ಗಂಧವು. ಗಡಿಯಲ್ಲಿ ನಿಂತಿರೋ ಗಂಡುಗಲಿ ನೀನು, ಭಾರತ ಮಾತೆಯ ಕಂದನು, ನಮ್ಮಯ ಪ್ರಾಣವ ಕಾಯುವ ನೀನು. ನಿನಗಿದೋ ಕೋಟಿ ಸಲ ಓ ಸೈನಿಕ, ನಿನಗಿದೋ ಕೋಟಿ ಸಲ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನೆತ್ತರು ಹರಿಸುವೆ, ದೇಶವ ಉಳಿಸುವೆ, ನಮಗಾಗಿ ನೀನು ಉಸಿರನ್ನೇ ನೀಡುವೆ. ವಂದೇ ಮಾತರಂ, ವಂದೇ ಮಾತರಂ. ಹಿಮದ ಬೆಟ್ಟದಿ ಮಲಗುವೆ ನೀನು, ಸುಡುವ ಬಿಸಿಲನು ಸಹಿಸುವೆ, ಕಣ್ಣು ಮುಚ್ಚದೆ ಕಾವಲು ಇರುವೆ, ವೈರಿಯದೆಯಲಿ ದುಡುಗುವೆ. ಅಪ್ಪ ಅಮ್ಮನ ಪ್ರೀತಿಯ ಬಿಟ್ಟು ದೇಶದ ಸೇವೆಗೆ ನಿಂತಿರುವೆ, ಮಗಳ ಮುದ್ದು ಮಾತನು ಮರೆತು ಯುದ್ಧ ಭೂಮಿಗೆ ನಡೆದಿರುವೆ. ನಿನ್ನಂದ್ಯಾಗಕ್ಕೆ ಸಾಟಿಯೇ ಇಲ್ಲ, ನೀನಿದ್ದರೆ ನಮಗೆ ಭಯವಿಲ್ಲ, ಯಾರ ಕಾವಲು ನಮಗೆ ಬೇಕಿಲ್ಲ, ನಿನ್ನ ಬಿಟ್ಟರೆ ನಮಗೆ ಯಾರು ಇಲ್ಲ. ನಿನ್ನ ಎದೆಯಲಿ ದೇಶ ಪ್ರೇಮದ ಕಿಚ್ಚು, ನೀನೆ ನಮ್ಮ ರಿಯಲ್ ಹೀರೋ ಅಚ್ಚುಮೆಚ್ಚು. ಭಾರತದ ಜನತೆಯೇ ನಿನ್ನ ಬಳಗ, ನಿನ್ನಿಂದಲೇ ಬೆಳಗುವುದು ನಮ್ಮ ಜಗ, ನಿನ್ನಿಂದಲೇ ಬೆಳಗುವುದು ನಮ್ಮ ಜಗ. ಭಾರತ ಮಾತಾ ಕಿ ಜೈ, ಜೈ 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 ಜವಾನ್. ಭಾರತ ಮಾತಾ ಕಿ ಜೈ, ಜೈ 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 ಜವಾನ್. ಜೈ ಕಿಸಾನ್. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ.
जैसा कोई नहीं मैं गाया जहां भी बस तेरी याद थी जो मेरे साथ थी मुझको तड़पाती रुलाती सबसे प्यारी तेरी सूरत प्यार है बस तेरा प्यार ही माँ तुझे सलाम माँ तुझे सलाम अम्मा तुझे सलाम
मुस्लिम सिख ईसाई हम वतन हम नाम है। हिंदू मुस्लिम सिख ईसाई हम वतन हम नाम है। जो करे इनको जुदा मजहब नहीं इल्जाम है। हम जिएंगे और मरेंगे ऐ वतन तेरे लिए। दिल दिया है जान भी देंगे ऐ वतन तेरे लिए। अपने लहू से होलियां हम जिएंगे और मरेंगे ऐ वतन तेरे लिए। दिल दिया है जान भी देंगे ऐ वतन तेरे लिए। ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು। ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು। ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ। ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ। ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ। ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಕರಗೋಯ್ತು ಭಾರ ಮರೆಯಾಯ್ತು ದೂರ। ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ। ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ। ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ। ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ
वंदे मातरम। माटी की खुशबू में सांसें मेरी, नदियों में बहता मेरा स्वप्न है। हर कण में तेरी कहानी लिखी, मेरी धरती मेरा अपना पंथ है। तेरे नाम से सूरज जागे, तेरे नाम से दीप जले। वंदे मातरम, वंदे मातरम। तेरी खुद में सर रख दूं आज। वंदे मातरम, वंदे मातरम। तू ही मेरा धर्म, तू ही मेरी आवाज। पर्वत तेरे प्रहरी बनकर आसमां को छूते हैं। लाखों दिल एक ही धड़कन तेरे गीत में जुटे हैं। तेरे सपनों से मेरा कल, तेरे रंगों से मेरी राह। वंदे मातरम, वंदे मातरम। हर धड़कन में तेरा नाम। वंदे मातरम, वंदे मातरम। तुझसे ही मेरी पहचान। जय जय तेरी माटी अमृत बन जाए, तेरा नाम ही मंत्र कहलाए। वंदे मातरम, वंदे मातरम। सदियों तक गूंजे ये स्वर। वंदे मातरम, वंदे मातरम। वंदे मातरम, वंदे मातरम। वंदे मातरम, वंदे मातरम। वंदे मातरम, वंदे मातरम। ಸ್ವತಂತ್ರ ಪ್ರಶಾಂತ ಇಡೀ ದೇಶವೀಗ ಈ ನೋವು ನಿರಾಶೆ ಕೊನೆಯಾಯಿತೀಗ. ಸಿರಿವಾಸ ಕೊನೆಗೊಂಡು ಜಯ ಕಂಡ ದಿನವೇ, ಅಳಿವೆಂದು ಬರದಂತೆ ಉಳಿದಂಥ ನೆಲವೇ. ದೇಶ ನನ್ನ ದೇಶ, ದೇಶ ನನ್ನ ದೇಶ, ದೇಶ ನನ್ನ ದೇಶ, ದೇಶ ನನ್ನ ದೇಶ.
ಎದೆಗುಂದದೆ ಹೋರಾಡಿ ಮಡಿದ ಜನರು ಈ ದಾಸ್ಯ ಕೊನೆಯಾಗಲು ಈ ದೇಶ ಹಸನಾಗಲು ಈ ಜೀವ ಪಣವಾಗಿರಲು ತಾಯಿ ಭಾರತಾಂಬೆ ಎಲ್ಲ ನಿನ್ನ ಸೇವೆ ಒಂದೇ ದೇಶಭಕ್ತಿ ಅದುವೇ ನಮ್ಮ ಶಕ್ತಿ ಮೋಸ ಬಲು ಮೋಸ ಕೊಳುವವರಂತೆ ವೇಷ ಕುದಿವಾಗ ಬಿಸಿ ರಕ್ತ ಉಳಿವಿಲ್ಲ ಒಂದು ನಿಮಿಷ ಪ್ರತಿ ನಾಡಿ ಮಿಡಿವಾಗ ಪ್ರತಿಧ್ವನಿಯೇ ನಮದು ನಮದೇ ಭರತನೆಲ ದೇಶ ನನ್ನ ದೇಶ ದೇಶ ನನ್ನ ದೇಶ ದೇಶ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಎಂಬ ಸೂತ್ರವು ಹಿಂದೂಸ್ತಾನದ ಜನ್ಮಶಾಸ್ತ್ರವು ಶ್ರುತಿಲಯ ಜತಿಗಳ ರಾಗಾಲಾಪವು ಎಂದು ಮರೆಯದ ಬೀಜ ಮಂತ್ರವು ಕಾಶ್ಮೀರದಿಂದ ಕನ್ಯಾಕುಮಾರಿಯು ಮೆರೆದು ಹಾಡಿದ ಕಿಚ್ಚು ಹಚ್ಚಿದ ಹಿಂಸೆ ಸಹಿಸದ ಭೇದ ಮಾಡದ ಶಾಂತಿ ಮಂತ್ರವೇ ವಂದೇ ಮಾತರಂ ಇಲ್ಲದ ಮಂತ್ರ ದೋಷವೇ ತುಂಬಿದ ಶಾಂತಿ ಮಂತ್ರ ಉರಿವ ಬೆಂಕಿಯಲ್ಲಿ ನಮ್ಮ ತಳ್ಳಿದರು ಮರೆಯವು ಎಂದು ನಮ್ಮ ಮಂತ್ರ ಕವಿವರ್ಯರು ಹಾಡಿದ ಮಂತ್ರ ಶಿಲ್ಪಕಾರರು ಕೆತ್ತಿದ ಮಂತ್ರ 47ರ ವೇದ ಮಂತ್ರ ಆಂಗ್ಲರ ಎದೆಯ ಬಗೆದ ಮಂತ್ರ ಈ ನೆಲದ ಮಣ್ಣಿನಲ್ಲಿ ವಂದೇ ಮಾತರಂ ಭಾವೈಕ್ಯತೆಯ ತುಂಬಿದೆ ನಮ್ಮೆದೆಯ ಕೂಡಲಿ ಗಾಂಧಿ ಮಹಾತ್ಮನ ಶಾಂತಿ ಮಂತ್ರವೇ ಹಾಡಿದೆ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಎಂಬ ಸೂತ್ರವು ಎಂದು ಮರೆಯದ ಬೀಜ ಮಂತ್ರವು सारे
ದೇಶವೇ ಪುಣ್ಯ ದೇಶ, ಜಗಕ್ಕೆಲ್ಲ ಗಣ್ಯಾದರ್ಶ. ವಂದೇ ಮಾತರಂ ಎಂಬ ಮಂತ್ರದೇ ಸ್ವತಂತ್ರವಾದ ನಮ್ಮ ದೇಶ. ವಂದೇ ಮಾತರಂ, ವಂದೇ ಮಾತರಂ. ಓ ಗಾಂಧಿ ಮಹಾತ್ಮನ ಅಹಿಂಸ ಸೂತ್ರ, ಸುಭಾಷ್ ಚಂದ್ರರ ವೀರವೇ. जन गण मन अधिनायक जय हे भारत भाग्य विधाता. पंजाब सिंध गुजरात मराठा द्राविड़ उत्कल गंगा, विंध्य हिमाचल यमुना गंगा उच्छल जलधि तरंगा. तव शुभ नामे जागे, तव शुभ आशीष मांगे, गाहे तव जय गाथा. जन गण मंगल दायक जय हे भारत भाग्य विधाता. जय हे, जय हे, जय हे, जय 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 हे. ತಲುವಾರಿನಲೆ ತಲೆ ತಗೆಯುವೆನು, ಮಣ್ಣಾಗೋದೆ ಚಲದಿ ಹೋರಾಡೋನು. ಭಯ ಯಾಕೆ ಜಯಾನಂ ತಾಯ್ ನೆಲದೆ, ಏಕೆ ಸರಿಯಂತೆ ನಡೆಯುವುದೇ. ಹೇ ನನ್ನ ನೆಲ, ಹೇ ನನ್ನ ಜಲ, ನನ್ನಮ್ಮನಿ ಎಂದಿಗೂ ನಗುತ್ತಿರುನಿ. ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ, ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ. ಬಾನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು, ಈ ದೇಹಾದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ, ನಿನ್ ಎದೆಯಲ್ಲಿ ಬದುಕುವೆನ, ನನಗಾಗಿ ಎಂದೆಂದೂ ಅಳದಿರು. ಹೇ ಅಂಜದಿರು, ನೀ ಅಳುಕದಿರು, ಕೈ ತುತ್ತಿನ ಬಲವು ಜೊತೆಯಲಿದೆ. ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ. ಹೇ ಅಂಜದಿರು, ನೀ ಅಳುಕದಿರು, ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ. ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ಈ ಮಣ್ಣಲ್ಲ ಮರಳಿದರು, ಈ ದೇಹಾದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ
ಹರಿಯುವೆನ ನಿನ್ ಎದೆಯಲ್ಲೇ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು. ನೀ ಕ್ಷಮಿಸಿ ಬಿಡು ನನ್ನ ಕಳಿಸಿಕೊಡು, ನಾ ಇದ್ದರೆ ನಿನ್ನ ಕೂಡುವೆನು. ಆ ದೇವರಲ್ಲಿ ಮರು ಜನ್ಮವನು ನಿನ್ನ ಮಡಿಲಲ್ಲೇ ವಾಪಸ್ಸು ಬೇಡುವೆನು. ನೀ ಕ್ಷಮಿಸಿ ಬಿಡು ನೀ ಕಳಿಸಿಕೊಡು, ನಾ ಇದ್ದರೆ ನಿನ್ನ ನೋಡುವೆನು. ಆ ದೇವರಲ್ಲಿ ಮರು ಜನ್ಮವನು ಈ ನೆಲದಲ್ಲೇ ವಾಪಸ್ಸು ಬೇಡುವೆನು. ಈ ಮಣ್ಣಲ್ಲೇ ಮರಳಿದರು, ಈ ದೇಹ ಅದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ ನಿನ್ ಎದೆಯಲ್ಲಿ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು. हम फौजी इस देश की धड़कन है, हर दिल का हम प्यार माँ की तड़पन है. हम फौजी इस देश की धड़कन है, हर दिल का हम प्यार माँ की तड़पन है. पूरा करके चले हर वचन साथियों, अब तुम्हारे हवाले वतन साथियों. अब तुम्हारे हवाले वतन साथियों. ಗೋಪಾಲಪ್ಪ ಹನುಮಂತಪ್ಪ ಗಿರಣ್ಣ, ದೊಡ್ಡಶಿವಪ್ಪ ಮದೇವಪ್ಪ ಹರ್ವಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಂತ ಮಂಜವ್ವ ಬೈರಕ್ಕನವರು, ಗ್ರಾಮದ ಹಿರಿಯರು, ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರು ಮಂಜಪ್ಪ ರಂಗಪ್ಪ ಲಂಗಟಿಯವರು ವೇದಿಕೆಗೆ ಬರಬೇಕು. ಪ್ರಥಮದಲ್ಲಿ ಎನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಗ್ರಾಮ ದೇವತೆಯನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಒಟ್ಟಿನ ಬಸವೇಶ್ವರರನ್ನ ಗಳ ಪಾದಾರವಿಂದಕ್ಕೆ ಹಣೆಯೊತ್ತಿ ಈ ಒಂದು ವಿಶೇಷ ಗ್ರಾಮ ಸಭೆ 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ಹಾಗೂ 2023-24ನೇ ಸಾಲಿನ ಗಾಂಧಿ ಗ್ರಾಮ ಪ್ರಶಸ್ತಿ ಪುರಸ್ಕಾರ ಇಡೀ ರಾಜ್ಯದಲ್ಲಿ ಕಂಚಿನಗಳೂರು ಗ್ರಾಮವನ್ನ ಗಾಂಧಿ ಗ್ರಾಮೀಣ ಪುರಸ್ಕಾರ ಅಂತ ಹೇಳಿ ಗುರುತಿಸಿ ಕರ್ನಾಟಕ ಸರ್ಕಾರ ಈ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರನ್ನ
ಅಭಿವೃದ್ಧಿ ಅಧಿಕಾರಿಗಳನ್ನ ಕರೆದು ಸನ್ಮಾನ ಮಾಡಿದೆ. ಆ ಒಂದು ನೆನಪಿಗೋಸ್ಕರ ಇವತ್ತಿನ ದಿವಸ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಒಂದು ಚಿಕ್ಕದಾದ ಚೊಕ್ಕದಾದ ಒಂದು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷವನ್ನ ತರ್ತಕ್ಕಂಥ ಒಂದು ಸುದಿನ. ಮಾನ್ಯರೇ, ಇಡೀ ದೇಶ ಹಳ್ಳಿಗಳ ಅಡಿಪಾಯದಲ್ಲಿ ನಿಂತಿದೆ. ನಾವೆಲ್ಲರೂ ಭಾರತೀಯ ಸಂಸ್ಕೃತಿಯ ಅಡಿಯಲ್ಲಿ ಭಾಜನರಾಗಿದ್ದೇವೆ. ಶಾಂತ ರೀತಿಯಿಂದ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಮುಗಿಸ್ಬಿಡೋಣ. ಬೆಳಗಿನ 7 ಗಂಟೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಶಾಂತರಚಿತ್ತರಾಗಿದ್ದೀರಿ. ತಾವೆಲ್ಲರೂ ಇನ್ನೊಂದು ಅರ್ಧ ಗಂಟೆ ಒಳಗೆ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ತಾವೆಲ್ಲರೂ ತಮ್ಮ ಮನೆಗೆ ತೆರಳಬೇಕು. ಈಗ ಬಹಳ ಅದ್ದೂರಿಯಾಗಿ ಎಲ್ಲ ಮಕ್ಕಳು ಶಾಂತ ರೀತಿಯಿಂದ ರೆಡಿ, ಕ್ಲಾಪ್ಸ್ ಗೋ. ಒಂದು 10 ನಿಮಿಷದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈಗ ವಿಶೇಷ ಗಾಂಧಿ ಗ್ರಾಮೀಣ ಪುರಸ್ಕಾರ ಒಂದು ವೇದಿಕೆ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿನೆಗಳು. ನಾನು ಈಗ ಪ್ರಾರ್ಥನೆ ಗೀತೆಯನ್ನು ಹೇಳುತ್ತಿದ್ದೇನೆ. ಕೇಳೋ ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಡಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿ ದಾಳ, ನಡೆಸಿದಿ ಬಾಳ. ಶಿವ 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 ಶಿವನೇ, ಹರ 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 ಹರನೇ. ಶಿವ 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 ಶಿವನೇ, ಹರ 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 ಹರನೇ. ಕೇಳೋ ಮಾದೇವ ಮನ್ಸನಾಜಿ ಡಮರು ಆಗ್ಯಾವ. ನಾವು ಹಣ್ಣು ತಂದೆ, ಕಣ್ಣೀರು ನೀನು ತಂದೆ, ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ. ನೀನು ನಗಬೋದ ನಾನಾಗಿ ಅಳಬೋದ, ಏ ಶಿವ ಜೀದಾವ. ಶಿವ 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 ಶಿವನೇ, ಹರ 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 ಹರನೇ. ಶಿವ 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 ಶಿವನೇ, ಹರ 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 ಹರನೇ. ಕೇಳೋ ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಡಮರು ಆಗ್ಯಾವ. ಹೂ ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋಡಿಸಿಟ್ಟಿ, ಭೇದ ನಮಗಿಲ್ಲ ನಿನ್ನಾಟ ಸರಿ ಇಲ್ಲ. ನೀನು ವಿಷ ಕುಡಿದಿ ನಾವೂನು ಕುಡಿಬೇಕ. ಚಾಲಕ ಪಾಲಕ ನಾಮವು ನಿಂಗ್ಯಾತಕ, ನೀನು ನಮಗ್ಯಾಕ. ಶಿವ 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 ಶಿವನೇ, ಹರ 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 ಹರನೇ. ಶಿವ 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 ಶಿವನೇ, ಹರ 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 ಹರನೇ. ಯಾಕ ಶಿವಲಿಂಗ
ನಮ್ಮ ಕೈಯಾಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ. ಈಗ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಭವ್ಯ ಭಾರತದ ಪ್ರಜೆಗಳ ಸ್ವಾತಂತ್ರ್ಯ ಸುವರ್ಣ ರವಿಯಂತೆ ರಾರಾಜಿಸುತ್ತಾ ವಿಶ್ವ ಭೂಪಟದಲ್ಲಿ ಬೆರೆಯುತ್ತಿರುವುದು ನಮ್ಮ ಸಂವಿಧಾನ. ಈಗ ಪ್ರಾರ್ಥನಾ ಗೀತೆಯ ನಂತರ ಎಲ್ಲರನ್ನ ಗೌರವಯುತವಾಗಿ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಾಗಿರ್ತಕ್ಕಂಥ ಮಂಜುನಾಥ್ ಅವರು. ಈ ಪುಣ್ಯ ಪ್ರದೀಪ ಪ್ರಕೃತಿಯ ಪುಷ್ಪ ತಮಗೆಲ್ಲ ಸ್ವಾಗತ. ಆತ್ಮೀಯ ಅತಿಥಿ ಮಹೋದಯರಿಗೆ ಅಂದದ ಚಂದದ ಪುಷ್ಪವನ್ನು ನೀಡೋಣ, ಆತ್ಮೀಯವಾಗಿ ಅವರನ್ನು ಸ್ವಾಗತಿಸೋಣ, ಸ್ಮರಿಸೋಣ ಎಂದು ಹೇಳುತ್ತಾ, ಹಸುವಿಗೆ ಕರು ಚಂದ, ನವಿಲಿಗೆ ನರ್ತನ ಚಂದ, ತಾಯಿಗೆ ಮಗು ಚಂದ, ಶಿಕ್ಷಣಕ್ಕೆ ವಿದ್ಯಾರ್ಥಿಗಳು ಚಂದ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಚಂದವೋ ಚಂದ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ನಿಮ್ಮೆಲ್ಲರ ಅನುಮತಿಯೊಂದಿಗೆ ಪ್ರಾರಂಭಿಸುತ್ತಿದ್ದೇನೆ. ನಿಮ್ಮೆಲ್ಲರ ಆರಾಧ್ಯ ದೈವ ಸದ್ಗುರು ಚನ್ನಬಸವೇಶ್ವರ ಮಹಾರಾಜರು ಭದ್ರೇಶ್ವರ ಮಠ ಧಾರವಾಡ ಇವರನ್ನು ಮನದಲ್ಲಿ ಸ್ಮರಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ, ಕರ್ನಾಟಕ ಸರ್ಕಾರ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ಗ್ರಾಮ ಪಂಚಾಯತ್ ಕಾರ್ಯಾಲಯ ಕಂಚಿನವರು ಇವರ ಸಂಯುಕ್ತ ಆಶ್ರಯದಲ್ಲಿ 23-24ನೇ ಸಾಲಿನ ಗಾಂಧಿ ಗ್ರಾಮ ಪ್ರಶಸ್ತಿ ಎಂಬ ಹೆಮ್ಮೆಯ ಗರಿಮೆ ನಮ್ಮ ಪಂಚಾಯತಿಗೆ ಮೊಟ್ಟ ಮೊದಲ ಬಾರಿಗೆ ಲಭಿಸಿದೆ. ಡಿಸೆಂಬರ್ 1ರಂದು ವಿಧಾನಸೌಧದ ಬ್ಯಾಗ್ಲೆಟ್ ಹಾಲ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಸಚಿವರಿಂದ ಈ ಪ್ರಶಸ್ತಿಯನ್ನು ನಮ್ಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಸ್ವೀಕರಿಸಿದ್ದು ನಮ್ಮ ಊರಿಗೆ ಒಂದು ಹೆಮ್ಮೆ ವಿಷಯವಾಗಿರುವುದರಿಂದ ಇವತ್ತಿನ ದಿನ ಈ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂಥ, ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಪಂಚಾಯತಿ ಅಧ್ಯಕ್ಷರಾದಂಥ ಸಹೋದರಿಯಾದಂಥ ಶ್ರೀಮತಿ ರಾಧಾ ಮಾರುತಿ ಇಂಗ್ಳಿಕೆ ಅವರಿಗೆ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ನಮ್ಮ ಪಂಚಾಯತಿ ಉಪಾಧ್ಯಕ್ಷರಂತ ಲಲಿತಾಪುರ, ಅದೇ ತರನಾಗಿ ಮಾಜಿ ತಾಲೂಕು ಸದಸ್ಯರು ಮಂಜವ್ವ, ಗ್ರಾಮ ಪಂಚಾಯತಿ ಸದಸ್ಯರಂತ ಕವಿತಾ ಉಲ್ಲಪ್ಪ ಬಾರ್ಕಿ ಅವರು ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಗ್ರಾಮ ಪಂಚಾಯತಿ ಸದಸ್ಯರಂತ ರಾಧಾ ಸುರೇಶ್ ಹರೇಕಮ್ಮರ್ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಭೂದಾನಿಗಳಂತ ಗಂಗಮ್ಮ ಗೋಪಾಲಪ್ಪ ಕಟಾರಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಗ್ರಾಮ ಪಂಚಾಯತಿ ಸದಸ್ಯರಂತ ಕಾರ್ಯಕ್ರಮಕ್ಕೆ ಇದೀಗ ಆಗಮಿಸಿದ 200 ಭೂದಾನಿಗಳು ಲಿಂಗಪ್ಪ ಪುಟ್ಟಪ್ಪ ಕೋಡಿಹಳ್ಳಿ ಇವರು, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಗೋಪಾಲಪ್ಪ ಹನುಮಂತಪ್ಪ ಗಿರಣ್ಣವರು ಭೂದಾನಿಗಳು ಅಂಗನವಾಡಿ, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ದೊಡ್ಡ ಶಿವಣ್ಣ ಮಾದೇವಪ್ಪ ಅರ್ಬಿ ಸದಸ್ಯರು ಹಾಗೂ ಭೂದಾನಿಗಳು, ಇವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಗ್ರಾಮ ಪಂಚಾಯತಿ ಸದಸ್ಯರಂತ ವಿರೂಪಾಕ್ಷಣ್ಣ ಹೋಗಾರ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. 200 ಗ್ರಾಮ ಪಂಚಾಯತಿ ಸದಸ್ಯರು ಅಬ್ದುಲ್ ಗನಿ ತಹಶೀಲ್ದಾರ್ ಅವರಿಗೂ ಸ್ವಾಗತ ಸುಸ್ವಾಗತ. 200 ಸದಸ್ಯರಂತ ಅಬ್ದುಲ್ ಖಾದರ್ ನಜೀರ್ ಅಹಮದ್ ಮುಲಿಮನಿ ಅವರಿಗೂ ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಅಂತ ಮಂಜಣ್ಣ ನಂತಿಯವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಂತ ಸುರೇಶಣ್ಣ ಹಳ್ಳೇಶ್ವರ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಗ್ರಾಮದ ಹಿರಿಯರಂತ ಗೋಪಾಲಣ್ಣ ಅವ್ರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಹಾಗೂ 200 ಗ್ರಾಮ ಪಂಚಾಯತ್ ಸದಸ್ಯರಂತ ರಾಮಚಂದ್ರ ಮಲ್ಗುಂದಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಹಾಗೂ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಸದಸ್ಯರಂತ ಗುಡ್ಡಪ್ಪಣ್ಣ ಬಾರ್ಕಿ ಅವರಿಗೂ, 200 ಸದಸ್ಯರಂತ ಪರ್ಸಣ್ಣ ಅವರಿಗೂ ಹಾಗೂ ಮಾಜಿ ಉಪಾಧ್ಯಕ್ಷ ಮಾರ್ತನಪ್ಪನ ಕತ್ತಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ಸರಿಯಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದಂಥ ಸರ್ ಅವರಿಗೂ ಕೂಡ ಸ್ವಾಗತ ಕೋರ್ತಾ ಸ್ವಾಗತ ಸುಸ್ವಾಗತ. ಇನ್ನು ಜಗನ್ನಾಗೊಬ್ಬ ಶಾಲೆ SDMC ಅಧ್ಯಕ್ಷರಂತ ಹಿರಣ್ಣ ಮುನಿಮನಿ ಅವರಿಗೂ ಸ್ವಾಗತ ಸುಸ್ವಾಗತ. ಇನ್ನು ಜಗನ್ನಾಗೊಬ್ಬ ಶಾಲೆಯ ಮುಖ್ಯೋಪಾಧ್ಯಾಯರಂತ ಅಂಬಿಗರ್ ಸರ್ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ಥರನಾಗಿ ಗ್ರಾಮ ಪಂಚಾಯತ್ ಸದಸ್ಯ ಮಾಲ್ತೇಶಣ್ಣ ವರ್ದಿ ಅವರಿಗೂ ಸ್ವಾಗತ ಸುಸ್ವಾಗತ. ಹಾಗೂ 200 ಅಬ್ದುಲ್ ಖಾದರ್ ಮೂಲಿಮನಿ ಅವರಿಗೂ ಸ್ವಾಗತ ಸುಸ್ವಾಗತ. ಇನ್ನೊಬ್ಬ ಗುರುಪಾಲಣ್ಣ ಕರ್ಜಿಗೆ ಅವರಿಗೂ, ಗ್ರಾಮದ ಹಿರಿಯ ಶಿವಾನಂದ ತುಂಬ್ರೆ ಅವರಿಗೂ ಹಾಗೂ ಗ್ರಾಮದ ಹಿರಿಯಂತ ವಿರೂಪಾಕ್ಷಣ್ಣ ತಳವಾರಿಗೂ ಕೂಡ ಸ್ವಾಗತ ಕೊಡ್ತಾ ಸ್ವಾಗತ ಸುಸ್ವಾಗತ. ಹಾಗೂ 200 ಶಂಕರಣ್ಣ ಹರವಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಚಪ್ಪಾಳೆಯನ್ನು ತಟ್ಟಬೇಕು ಸ್ವಾಗತ ಕೊಡ್ತಾ ಇದ್ದೀನಿ. ವೇದಿಕೆ ಮುಂಭಾಗದಲ್ಲೂ ಕೂಡ ಚಪ್ಪಾಳೆಯೊಂದಿಗೆ ಇದು ಮಾಡಬೇಕಂತ ಕೇಳ್ತಾನೆ. 200 ಸೊಸೈಟಿ ಸದಸ್ಯರಂತ ಕೃಷ್ಣಪ್ಪಣ್ಣ ಹೊಂಬಳಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕನ್ನಡ ಶಾಲೆಯ ಅಧ್ಯಕ್ಷರಂತ ಗುಡ್ಡಪ್ಪಣ್ಣ ಜೂಲಿ ಅವರಿಗೂ ಸ್ವಾಗತ ಸುಸ್ವಾಗತ. ಹಿರಣ್ಣ ಬೆಳವತ್ತಿರು ಕೂಡ ಸ್ವಾಗತ ಕೋರ್ತಾ ಇದ್ದು ಸ್ವಾಗತ ಸುಸ್ವಾಗತ. ನಮ್ಮ ಶಾಲೆಯ ಈ ಒಂದು ಊರಿನ ಒಂದು ಆಯುಷ್ಮಾನ್ ಆರೋಗ್ಯ ಕಿರಿಯ ಕೇಂದ್ರ ವೈದ್ಯಾಧಿಕಾರಿ ಸುಜಿತ್ ಸರ್ ಅವರಿಗೂ ಹಾಗೂ ಮಲ್ಲಪ್ಪಜ್ಜ ಗಿರಣ್ಣರವರಿಗೂ, ಮಾಜಿ ಸದಸ್ಯ ಇಮಾಮಣ್ಣ ಬಿಂಗಾಪುರ ಅವರಿಗೂ ಹಾಗೂ ನಮ್ಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಸಿದ್ದಪ್ಪಜ್ಜ ಕನ್ವಳ್ಳಿ ಅವರು ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರನ್ನು ಅವರಿವರು ಎನ್ನದೇ ಇವತ್ತು ಸ್ವಾಗತ. ಅದೇ ಥರ ಉರ್ದು ಶಾಲೆಯ
ಅಧ್ಯಕ್ಷರಂತ ಆಗಮಿಸಿರುವಂಥ ಎಲ್ಲ ಹಿರಿಯರು, ಈ ಒಂದು ಕಾರ್ಯಕ್ರಮ ಈ ಮಟ್ಟಿಗೆ ಯಶಸ್ವಿ ಆಗಲಿಕ್ಕೆ ಕಾರಣೀಕರ್ತರಂತ ಎಲ್ಲ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು, ಗ್ರಾಮದ ವಿವಿಧ ಇಲಾಖೆಯ ಗ್ರಾಮ ಸಹಾಯಕರು, ಅಂಗನವಾಡಿ ಶಿಕ್ಷಕಿಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಊರಿನ ಎಲ್ಲ ಶಾಲೆಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಎಲ್ಲರನ್ನು ಅವರಿವರು ಎನ್ನದೇ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತುಂಬುವುದರಿಂದ ಬಹಳ ಅದ್ಧೂರಿಯಾಗಿ ಬಹಳ ಆತ್ಮೀಯವಾಗಿ ಎಲ್ಲರನ್ನ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣದನ, ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣದನ, ತೀರಿಸುವೆನು ಅದರ ಋಣ ಈ ಒಂದೇ ಜನ್ಮದಿ, ಈ ಒಂದೇ ಜನ್ಮದಿ. ನನ್ನ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮೂಲಕ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ವೇದಿಕೆ ಬೋಲೋ ಭಾರತ್ ಮಾತಾ ಕಿ 77ನೇ ಗಣರಾಜ್ಯೋತ್ಸವಕ್ಕೆ 77ನೇ ಗಣರಾಜ್ಯೋತ್ಸವಕ್ಕೆ ತಮಸೋಮ ಜ್ಯೋತಿರ್ಗಮಯ ಅಂತಕ್ಕಂಥದ್ದು ಒಂದು ಕತ್ತಲೆಯಿಂದ ಬೆಳಕಿನ ಕಡೆಗೆ ದೀಪ, ಸುಜ್ಞಾನದ ಜೀವಿಗೆಯನ್ನು ಬೆಳೆಸ್ತಕ್ಕಂಥದ್ದು ನಮ್ಮ ಜ್ಞಾನ ಮತ್ತು ಕತ್ತಲೆಯನ್ನು ಓಡಿಸ್ತಕ್ಕಂಥದ್ದು ಜ್ಯೋತಿ. ಆ ಜ್ಯೋತಿ ಬೆಳಗುವುದರ ಮೂಲಕ ಒಂದು ವೇದಿಕೆ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಿರ್ವಹಿಸುತ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಗ್ರಾಮದ ಹಿರಿಯರು ಉತ್ತರ ಕೊಡಬೇಕು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ನೀಡುವುದಕ್ಕಾಗಿ ನಮ್ಮ ಈ ಸಂವಿಧಾನ ಸಭೆಯಲ್ಲಿ 1949ನೆಯ ಇಸವಿ ನವೆಂಬರ್ ತಿಂಗಳಾದ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಹಿಂದ್. ಧನ್ಯವಾದಗಳು. ಬಹಳ ಬರಲಿಕ್ಕೆ ಸಾಧ್ಯವಿಲ್ಲ, ನೀವೆಲ್ಲರೂ ಬಹಳ ಪುಣ್ಯವಂತರು. ಈ ಒಂದು ಸಂದರ್ಭದಲ್ಲಿ ಮುಂದಿನ ಕಾರ್ಯಕ್ರಮ ಸ್ವಾಗತ ಗೀತೆ ನಮ್ಮ ಉರ್ದು ಶಾಲೆಯ ವಿದ್ಯಾರ್ಥಿನಿಯರು. 7ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಶಾಲೆಯ CFUBS ಕಂಚಿನಗಳು ವಿದ್ಯಾರ್ಥಿಗಳು. ಸ್ವಾಗತ ಕೋರುತ್ತಾ ಈ ಉದಯದಿ ಹಾಡುತ್ತಾ, ಸ್ವಾಗತ ಕೋರುತ್ತಾ ಈ ಉದಯದಿ ಹಾಡುತ್ತಾ, ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಗಿಸುತ್ತಾ, ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಗಿಸುತ್ತಾ. ಪ್ರೀತಿಯ ಮಕ್ಕಳೇ ನಮ್ಮ ಶಾಲೆಯ ಹೂಗಳೇ, ಪ್ರೀತಿಯ ಮಕ್ಕಳೇ ನಮ್ಮ ಶಾಲೆಯ ಹೂಗಳೇ, ಬನ್ನಿರಿ ಹಾಡುತ್ತಾ ನಾವು ಸ್ವಾಗತ ಕೋರುತ್ತಾ, ಬನ್ನಿರಿ ಹಾಡುತ್ತಾ ನಾವು ಸ್ವಾಗತ ಕೋರುತ್ತಾ. ನಮ್ಮ ನಿಮ್ಮ ಈ ದಿನದ ಸಮ್ಮೇಳನ ಇದುವೇ ಹೊಸಗಾನ, ನಮ್ಮ ಶಾಲೆ ನಮ್ಮೆಲ್ಲರ ಅಭಿಮಾನ, ನಾ ಮಾಡುವೆ ಗುಣಗಾನ. ನಿಮ್ಮ ಭಾಗ್ಯ ಎಂದಿಗೂ ಉಳಿಯಲು ಎಂದೆಂದಿಗೂ, ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಗಿಸುತ್ತಾ, ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಗಿಸುತ್ತಾ.
ಮುದಿಯದಿ ಹರಿಸುತ್ತಾ ಈ ವೇದಿಕೆ ನಗಿಸುತ್ತಾ ನಿಮ್ಮ ಶಾಲೆ ನಿಮ್ಮ ಊರಿಗೆ ವರದಾನ ಇದುವೇ ನಿನ್ನ ಪುಣ್ಯ ಇಲ್ಲೇ ಕಲಿಯುವ ಮಕ್ಕಳಿಗೆಲ್ಲ ಬಹುಮಾನ ಸಿಗಬಹುದು ಸನ್ಮಾನ ನಿಮ್ಮ ಪ್ರೀತಿಯ ಅಭಿಮಾನ ಇದುವೇ ನಮ್ಮಯ ಬಿಗುಮಾನ ಬನ್ನಿರಿ ಹರಿಸುತ್ತಾ ನಾವು ಕೋರುವ ಸ್ವಾಗತ ಬನ್ನಿರಿ ಹರಿಸುತ್ತಾ ನಾವು ಕೋರುವ ಸ್ವಾಗತ ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಗಿಸುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಗಿಸುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಗಿಸುತ್ತಾ. ಬಹಳ ಸುಶ್ರಾವ್ಯವಾಗಿ ಸ್ವಾಗತ ಗೀತೆಯನ್ನು ಹೇಳಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ವೇದಾ ಪುಟ್ಟ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿನೇಗಳೂರು. ಒಬ್ಬನೇ ಎಂದು ಹೋರಾಟ ಮಾಡಲು ಹಿಂಜರಿಯಬೇಡ, ಏಕೆಂದರೆ ಸಾವಿರಾರು ಜನರ ವಿರುದ್ಧ ಹೋರಾಡಿ ಗೆದ್ದರು ಅಥವಾ ಸೋತರು ಇತಿಹಾಸ ಪುಟದಲ್ಲಿ ಸೇರುವುದು ಒಬ್ಬನ ಹೆಸರು ಮಾತ್ರ ಎಂಬ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಫೂರ್ತಿದಾಯಕ ಸಾಲುಗಳನ್ನು ಸ್ಮರಿಸುತ್ತಾ ಎಲ್ಲರಿಗೂ ಶುಭ ಮುಂಜಾನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮುಖ್ಯ ಗುರುಗಳಿಗೂ ಶಿಕ್ಷಕವೃಂದಕ್ಕೂ ಹಾಗೂ ಅತಿಥಿ ಗಣ್ಯರಿಗೂ ಮತ್ತು ನನ್ನ ನೆಚ್ಚಿನ ಸ್ನೇಹಿತರಿಗೂ ಗಣರಾಜ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಸುಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ನನ್ನ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲು ಇಚ್ಛೆ ಪಡುತ್ತಿದ್ದೇನೆ. ನಮ್ಮ ದೇಶವು ಸ್ವತಂತ್ರ ಗಣರಾಜ್ಯವಾದ ನಂತರ ಇತಿಹಾಸದ ಕ್ಷಣವನ್ನು ನೆನಪಿಟ್ಟುಕೊಳ್ಳಲು ಗಣರಾಜ್ಯ ದಿನವನ್ನು ಆಚರಿಸಲಾಗುತ್ತದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಆಗಸ್ಟ್ 15, 1947ರಂದು ನಮಗೆ ಸ್ವತಂತ್ರ ದೊರಕಿತು. ಆದರೆ ತನ್ನದೇ ಆದ ಸಂವಿಧಾನವನ್ನು ಹೊಂದಿರಲಿಲ್ಲ. ಬದಲಿಗೆ ಬ್ರಿಟಿಷರು ಜಾರಿಗೆ ತಂದ ಕಾನೂನುಗಳಿಂದ ಭಾರತವು ಆಡಳಿತ ನಡೆಸುತ್ತಿತ್ತು. ಈ ಕುರಿತು ಹಲವು ಚರ್ಚೆಗಳು ಮತ್ತು ತಿದ್ದುಪಡಿಗಳ ನಂತರ ಭಾರತದ ಕರಡನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಲ್ಲಿಸಲಾಯಿತು. ಇದನ್ನು ನವೆಂಬರ್ 26, 1949ರಂದು ಅಂಗೀಕರಿಸಲ್ಪಟ್ಟು ಜನವರಿ 26, 1950ರಂದು ಜಾರಿಗೆ ತಂದಿತು. ಇದೇ ದಿನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ತಮ್ಮ ಅವಧಿಯನ್ನು ಪ್ರಾರಂಭಿಸಿದರು. ನಮ್ಮ ರಾಜ್ಯವು ಸ್ವತಂತ್ರವಾದ ನಂತರ ರಾಷ್ಟ್ರ ರಾಜಧಾನಿ ನವದೆಹಲಿಯ ರಾಜ್ಪಥ್ ಎಂಬಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಹಾಗೂ ಭಾರತದ ಉನ್ನತ ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಭಾರತದ ಗಣರಾಜ್ಯ ದಿನವನ್ನು ನಡೆಸಲಾಯಿತು. ಆಗಸ್ಟ್ 15, 1947ರಂದು ಸ್ವತಂತ್ರ ದೊರೆತ ನಂತರ ಆಗಸ್ಟ್ 29ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದ ಎರಡು ಸಮಿತಿಗಳ ನೇಮಕಾತಿಯನ್ನು ಹೊರಡಿಸಲಾಯಿತು. ಈ ಸಮಿತಿಯು ಭಾರತದ ಕರಡನ್ನು ತಯಾರಿಸಿ 1949 ನವೆಂಬರ್ 4ರಂದು ಶಾಸನ ಸಭೆಯಲ್ಲಿ ಮಂಡಿಸಿತು. ಜನವರಿ 26ರಂದೇ ನಮ್ಮ ಸಂವಿಧಾನವನ್ನು ಜಾರಿಗೆ ಏಕೆ ತರಲಾಯಿತು ಎಂಬ ಪ್ರಶ್ನೆಗೆ ಆಸಕ್ತಿಕರವಾದ ಹಿನ್ನೆಲೆ ಇದೆ. ಹಿಂದಿನ ಕಾಲದಲ್ಲಿ ಸ್ವತಂತ್ರ ಚಳುವಳಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನಡೆಯುವಾಗ ನಮ್ಮ ದೇಶದ ಅನೇಕ ಮಹನೀಯರು ನಮ್ಮ ರಾಜ್ಯ ಪೂರ್ಣ ಸ್ವರಾಜ್ಯ ಎಂಬ ಘೋಷಣೆಯನ್ನು 1930 ಜನವರಿ 26ರಂದು ನಮ್ಮ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ಇದರ ಸವಿ ನೆನಪಿಗಾಗಿ ನಾವು ಜನವರಿ 26ರಂದೇ ನಮ್ಮ ಗಣರಾಜ್ಯ ದಿನವನ್ನು ಆಚರಿಸಲಾಯಿತು. ನಮ್ಮ ಗಣರಾಜ್ಯ ದಿನಾಚರಣೆಯನ್ನು ನಾವು ಜನವರಿ 26, 1949ರಂದು ಆಚರಿಸಲಾಯಿತು. ಆದರೆ ಹಲವು ಚರ್ಚೆಗಳು ಮತ್ತು ಸಂವಾದಗಳು ನಡೆದವು.
ಅನೇಕ ತಿದ್ದುಪಡಿಗಳ ನಂತರ 1950 ಜನವರಿ 26ರಂದು ನಮ್ಮ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಓದು ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಎಂಬ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಲುಗಳನ್ನು ಸ್ಮರಿಸುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಬಹಳ ಅಚ್ಚುಕಟ್ಟಾಗಿ ಖಡ್ಗಕ್ಕಿಂತ ಹರಿತವಾದುದು ಲೇಖನಿ ಅಂತಕ್ಕಂಥ ಒಂದು ವಾಣಿಯನ್ನು ಹೇಳ್ತಕ್ಕಂಥ ಮುದ್ದು ವಿದ್ಯಾರ್ಥಿನಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮವನ್ನು ಪಂಚಾಯತಿ ಸದಸ್ಯರು ಊರಿನ ಹಿರಿಯರು ಹೋಗಿ ಅವ್ರ ಸನ್ಮಾನ ಸಹಿತ ವೇದಿಕೆ ಮುಂಭಾಗ ಬರುವಂತ ಕೇಳ್ತಾರೆ. ಅವರಿಗೆ ಪಂಚಾಯತಿಗೆ ಸಂಸ್ಕಾರಗಳು ಕಾರಣೀಕರಿಸಿ ಮಾಡ್ತೀವಿ. ಎಲ್ಲರೂ ಕೂಡ ಅವರಿಗೆ ಸನ್ಮಾನ ಗೌರವಾನ್ವಿತ ಸನ್ಮಾನವನ್ನು ಸೂಚಿಸಬೇಕು. ಯಾಕಂದ್ರೆ ಅವರು ನಮ್ಮ ಊರಿನಲ್ಲಿ ಸರ್ಕಾರಿ ಜಾಗ ಇರೋದ್ರಿಂದ ಸ್ವಂತ ಭೂಮಿಯನ್ನು ಅವರು ದಾನವಾಗಿ ನೀಡುತ್ತಾರೆ. ವ್ಯವಸ್ಥೆಯಿಂದ ಆ ಒಂದು ಭೂದಾನಿಗಳು ದಾನವನ್ನು ನೀಡುವುದರಿಂದ ಅನೇಕ ಕೆಲಸಗಳು ನಮ್ಮ ಊರಿನಲ್ಲಿ ನಡೀತಾ ಇದ್ದು ಜನಗಳಿಗೆ ಸೇವೆ ಕೊಡಬೇಕಾಗ್ತಾ ಇತ್ತು. ಆಗಿತ್ತು ಎಲ್ಲರೂ ಚಪ್ಪಾಳೆ ಅಂತಬೇಕು. ಈಗ ಎಲ್ಲರೂ ನಾಷ್ಟ ಕೂಡ ಮಾಡಿದ್ದೀವಿ. ಮತ್ತು ಈ ಗಾಂಧಿ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮತಿ ರಾಧಾ ಇಂಗಳಕಿ ಅವರೇ ಮತ್ತು ಉಪಾಧ್ಯಕ್ಷರಾದಂಥ ಮುಕ್ತಾರ್ ಅವರೇ ಮತ್ತು ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳೇ, ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಗುರುಗಳೇ, ಗುರುಮಾತೆಯರೇ, ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ನಡೀಲಿಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಮೊಟ್ಟ ಮೊದಲು ಶಿಕ್ಷಕರು, ಶಿಕ್ಷಕಿಯರು. ಆಮೇಲೆ ಈ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಮಕ್ಕಳನ್ನು ಇಷ್ಟು ಶಿಸ್ತುಬದ್ಧವಾಗಿ ಮತ್ತು ಶಿಸ್ತಿನಿಂದ ಊರೊಳಗೆ ಪ್ರಭಾತ್ಪರಿ ಬಂದಿದ್ದಾಗಲಿ ಭಾಳ ಚೆನ್ನಾಗಿತ್ತು. ಅದಕ್ಕೆ ಎಲ್ಲ ಶಿಕ್ಷಕರಿಗೂ ಮತ್ತು ಶಿಕ್ಷಕರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಲ್ಲಿ ಕಂಚಿನೆಲ್ಲೂರಿನ ಇಷ್ಟು ಶಿಸ್ತಿನ ಕಾರ್ಯಕ್ರಮ ಆಗಲಿಕ್ಕೆ ಎಲ್ಲ ಹಿರಿಯರಾಗಲಿ, ಯುವಕರಾಗಲಿ, ಯುವತಿಯರಾಗಲಿ, ಎಲ್ಲ ಕಾರ್ಯಕರ್ತೆಯರಾಗಲಿ ಕಾರಣ. ಈಗ ಒಂದು ವಿಷಯ ನಿಮ್ಗೆ ತಿಳಿಪಡಿಸ್ತೇವೆ. 2023-24ನೇ ಸಾಲಿನಲ್ಲಿ ಶಕುಂತಲಾ ವಿಪಕ್ಷಪ್ಪ ತಳವಾರ್ ಅವರು ಅಧ್ಯಕ್ಷರಿದ್ದರು. ಮೊಟ್ಟ ಮೊದಲನಾಗಿ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಬಂತು. ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಮ್ಮಲ್ಲಿ ಗ್ರಾಮ ಪಂಚಾಯತಿದು ಒಂದು ಗೇಣು ಕೂಡ ಜಾಗ ಇರಲಿಲ್ಲ. ಅವಾಗ ನಾವೆಲ್ಲ ಅಷ್ಟು ಹಿರಿಯರು ಕೂಡ್ಕೊಂಡು, ಯುವಕರು ಕೂಡ್ಕೊಂಡು ಮಾತಾಡಿದ್ವಿ, ಏನ್ ಮಾಡ್ಬೇಕಾತಪ್ಪ. ಅವತ್ತಿನ ಕಾಲದಾಗ 20 ಲಕ್ಷ ರೂಪಾಯಿ ಬಂದಿದ್ದು ವಾಪಸ್ ಹೋಗ್ತಿದ್ವಿ, ಮತ್ತೇನ್ ಮಾಡೋಣ ಅಂತ ಕೇಳಿದ್ವಿ. ಅಂದಾಗ ಫಸ್ಟ್ ಮೊದಲನೇ ಬಾರಿಗೆ ಬೈರಕ್ನವ್ರ ಮುಖಪ್ಪ ಅವ್ರನ್ನ ಒಪ್ಪಿಸಿದ್ವಿ, ನೀವು ಜಾಗ ಕೊಡಬೇಕು, ನಮ್ಮ ಪಂಚಾಯತಿ ಬಿಲ್ಡಿಂಗ್ ಬಂದಿದ್ದು ವಾಪಸ್ ಹೋಗ್ತೈತಿ ಅಂತ. ಅವಾಗ ಕೇಳಿದಾಗ ಅವರು ಒಪ್ಪಿಗೆನಲ್ಲಿ ಜಾಗ ಆಯ್ಕೆ ಮಾಡ್ಲಿಕ್ಕೆ ಹೋದ್ವಿ. ಕಟಾರಿ ನಾರಾಯಣಪ್ಪರು ನಾವು ಎಲ್ಲರೂ ಅಷ್ಟು ಸಂಘಟಕರು ಹೋದ್ವಿ. ಹೋದಾಗ ಅವ್ರದ್ದು ಡಿಸ್ಪ್ಯೂಟ್ ಬಂತು. ಅವ್ರ ಅಣ್ಣ ತಮ್ಮಂದ್ರ ಸಮಸ್ಯೆ ಇತ್ತು, ನಾವು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತೇಳಿ ಅವ್ರು ಹೇಳಿದಾಗ ಮತ್ತೆ ಚಿಂತೆಗೆ ಬಿದ್ದೀವಿ ನಾವು. ಇನ್ನೇನು ಮಾಡ್ಬೇಕಾತಪ್ಪ, 20 ಲಕ್ಷ ರೂಪಾಯಿ ಬಂದಿದ್ದು ಬಿಲ್ಡಿಂಗ್ ಹೋಗ್ತೈತಲ್ಲ, ನಮ್ಮಲ್ಲಿ ನೋಡಿದ್ರೆ ಜಾಗ ಇಲ್ಲ ಅಂತ ಅಂದಾಗ ಕಟಾರಿ ಒಂದು ಮಾತು ಹೇಳಿದ್ವಿ, ನೋಡ್ರಿ ನೀವ ಕೊಟ್ಬಿಡ್ರಿ. ಇಲ್ಲ ಅಲ್ಲೆಲ್ಲ ಬೇಲಿ ಅವು ಇವು ಎಲ್ಲ ಅದಾವು, ಅಲ್ಲಿ ಹೋಗಾಕ ಸರಿ ಆಗತ್ತಿಲ್ಲ, ಮತ್ ನೋಡ್ರಿಪ್ಪ ಅಂತ ಕೇಳಿದ್ರು.
ಇಲ್ಲ ಸರ ನೀವೇನಾರ ಮಾಡಿ ಒಪ್ಪಬೇಕು, ನಮ್ಮ ಬಂದಿದ್ದ ಬಿಲ್ಡಿಂಗ್ ವಾಪಸ್ ಹೋಗೋದು ಬೇಡ, ಎಲ್ಲರೂ ಕೂಡ್ಕೊಂಡು ಸಹಕಾರ ತಗೊಂಡು ನಾವು ಬಿಲ್ಡಿಂಗನ್ನು ಮಾಡೋಣ ಅಂತ ಕೇಳ್ಕೊಂಡಾಗ ಅವ್ರು ಬಂದರು. ಕಟಾರಿಯವ್ರು ನಾರಾಯಣಪ್ಪ ಅವ್ರು ಬಂದು ಗೋಪಾಲಪ್ಪ ಕಟಾರಿಯವ್ರು ಕೇಳಿದರು. ಅವರು ಯಾರು ಬೇಡ ಅಂತಾರಪ್ಪ, ನಿಮ್ಮೆಲ್ಲ ಸಹಕಾರ ಇದ್ರೆ ಮಾಡ್ರಿ ಅಂತ ಹೇಳಿದರು. ಅಂದಾಗ ಇಲ್ಲಿ ಒಳ್ಳೆ ಬಿಲ್ಡಿಂಗ್ ಆಗಲಿಕ್ಕೆ ಸಾಧ್ಯ ಆಯ್ತು. ಅದರ ನಂತರ ANF ಕ್ವಾರ್ಟರ್ಸ್ ಬಂತು. ಅದು ಕೂಡ 18 ಲಕ್ಷ ರೂಪಾಯಿದ್ದು, ಅದು ವಾಪಸ್ ಹೋಗ್ತಾ ಇತ್ತು. ವಾಪಸ್ ಹೋಗ್ಬೇಕಾರೆ ನಾವು ಈ ಪ್ಲಾನ್ನ ಯಾಕೆ ಮಾಡಬಾರ್ದು, ನಮ್ಮೆಲ್ಲ ಹಿರಿಯರನ್ನ ಕರ್ಕೊಂಡು ಇನ್ನೊಬ್ಬರನ್ನ ದಾನಿಗಳನ್ನ ನಾವು ಯಾಕೆ ಹುಡುಕ್ಬಾರ್ದು ಅಂತ ತೀರ್ಮಾನಕ್ಕೆ ಬಂದ್ವಿ. ಅವಾಗ ನಿಂಗಪ್ಪ ಕೋಡಿಹಳ್ಳಿಯವರ ಮನೆಗೆ ಹೋದ್ವಿ. ಹೋದಾಗ ಇಲ್ಲಪ್ಪ ನಮ್ಮ ಇರೋ ಸ್ವಲ್ಪ ಜಾಗ ಮತ್ತೆ ಏನ್ ಮಾಡ್ತೀರಿ ಅಂತ ಕೇಳಿದ್ರು. ಇಲ್ರಿ, ನೀವು ದಾನವಾಗಿ ಕೊಟ್ರೆ ಅನುಕೂಲ ಆಗೈತಿ, ಮತ್ ನಮ್ಮಲ್ಲಿ ಜಾಗ ಇಲ್ಲ ಅಂದಾಗ ಅವ್ರ ಮನ ಒಲಿಸಿ ಅವರು ಕೂಡ ಜಾಗನ ದಾನವಾಗಿ ಕೊಟ್ರು. ಹಂಗ ಮತ್ತೆ ಸ್ವಲ್ಪ ದಿವಸ ಬಿಟ್ವಿ. ಸ್ತ್ರೀ ಶಕ್ತಿ ಭವನ ಮಂಜೂರಾತು. ಸ್ತ್ರೀ ಶಕ್ತಿ ಭವನ ಮಂಜೂರಾದಾಗ ಅದಕ್ಕೂ ಕೂಡ ಜಾಗ ಇಲ್ಲ ನಮ್ಮಲ್ಲಿ. ಅವಾಗ ದೊಡ್ಡಶಿವಪ್ಪ ಹರಿವಿಯವ್ರ ಮನೆಗೆ ಹೋದ್ವಿ. ಕಟಾರ ನಾವು ಕೂಡ್ಕೊಂಡು, ಇಲ್ಲಪ್ಪ ನೀನೇನ್ರ ಮಾಡಿ ಜಾಗ ಕೊಡಬೇಕು, ನಿಮ್ಮ ತಂದೆಯವ್ರದ್ದಾಗ್ಲಿ ನಿಮ್ಮ ಹಿರಿಯರ ಹೆಸರು ಹಾಕ್ತೀವಿ, ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳಿದಾಗ ಅವರು ನಿಮ್ರನ್ನ ಬಿಟ್ಟು ನಾವಿಲ್ರಿಪ್ಪ, ನೀವು ಊರಿಗೆ ಒಳ್ಳೇದಾಗೈತಿ ಅಂದ್ರೆ ನಾವು ಕೊಡಕ್ಕೆ ಇರ್ತೇವೆ ಅಂತೇಳಿ ಅವರು ಕೂಡ ದಾನವಾಗಿ ಕೊಟ್ರು. ಹಂಗ ಮತ್ತೆ ಇನ್ನೂ ಒಂದು ಸಮಸ್ಯೆ ಬಂತು. ಮತ್ತೆ ಅಂಗನವಾಡಿ ಮಂಜೂರಾತು. ಅಂಗನವಾಡಿ ಕೂಡ ಜಾಗ ಇಲ್ಲ ನಮ್ಮಲ್ಲಿ. ಆ ಅಂಗನವಾಡಿನೂ ವಾಪಸ್ ಹೋಗ್ತಾ ಇತ್ತು. ಅವಾಗ ಗೋಪಾಲಪ್ಪ ಹನುಮಂತಪ್ಪ ಗಿರಿಯಣ್ಣವ್ರ ಮನೆಗೆ ಹೋದ್ವಿ. ಇಲ್ಲ ನಮ್ಮ ಅಂಟ ಮುಳುಗಿ ಸ್ವಲ್ಪ ಜಾಗ ಅದಾವು, ಇದ್ರಾಗ ಏನ್ ಮಾಡ್ತೀವಿ ಅಂದಾಗ ಕಟಾರಿ ಅವ್ರು ಹೇಳಿದ್ರು, ನಾವು ಕೊಟ್ಟಿಲ್ಲಪ್ಪ, ನೀವು ಕೊಡ್ರಿ, ನಿಮ್ಮ ಹಿರಿಯರ್ದು ಒಂದು ಜನ ಉಳಿಸೋಣ ಅಂತ ಹೇಳಿದ್ರು. ಅಂದಾಗ ಅವರು ಆಯ್ತಪ್ಪ ನೀವೆಲ್ಲ ಸಹಕಾರ ಕೊಟ್ರಿ ಅಂದ್ರೆ ಮತ್ತೆ ನಾವು ಸಹಕಾರ ಕೊಡ್ತೇವೆ ಅಂತೇಳಿ ಅವರು ಕೊಟ್ರು. ಯಾಕೆ ಈ ಮಾತನ್ನ ಹೇಳಕ್ ಇಷ್ಟಪಡ್ತೀವಪ್ಪ ಅಂತಂದ್ರೆ, ಇನ್ನೂ ಅನೇಕ ಹಿರಿಯರದಾರ ನಮ್ಮಲ್ಲಿ, ಜಾಗ ಇದ್ದರದಾರ, ಅನುಕೂಲಸ್ಥರದಾರ, ಯಾರು ಏನು ಹೊತ್ಕೊಂಡು ಹೋಗಂಗಿಲ್ಲ ಅಂತ ಅವಕಾಶಗಳು ಬಿಲ್ಡಿಂಗ್ ಬಂದಾವ. ಇನ್ನೂ ಒಂದು ಅಂಗನವಾಡಿ ಮಂಜೂರಾಗಿ ಸುಮಾರು 4 ವರ್ಷ ಆಯ್ತು. ಯಾರು ಜಾಗ ಕೊಡ್ಲಿಕ್ಕೆ ಮುಂದೆ ಬಂದಿಲ್ಲ. ದಯಮಾಡಿ ಎಲ್ಲ ಸ್ಥಿತಿವಂತರಿದ್ದೀರಿ, ಹಿರಿಯರಿದ್ದೀರಿ, ಒಳ್ಳೆ ಭಾವನೆಯಿಂದ ಒಳ್ಳೆ ಮನಸ್ಸಿನಿಂದ ನೀವು ಜಾಗ ಕೊಟ್ರೆ ನಮ್ಮಲ್ಲಿ ಇನ್ನೂ ಒಂದು ಅಂಗನವಾಡಿ ಆಗ್ತೈತಿ. ಆಮೇಲೆ ಮುಂದೆ ಜಾಗದ ಅವಶ್ಯ ಐತಿ. ಯಾವಾಗ ಐತಿಪ್ಪ ಅದನ್ನೆಲ್ಲ ಹೇಳಕ್ ಬರಲ್ಲ, ಇನ್ನು ಕೋರ್ಟ್ ಅದಾವು. ಆ ಜಾಗ ಆದಾಗ ಒಳ್ಳೊಳ್ಳೆ ಕಾಲೇಜು, ಒಳ್ಳೆ ಹಾಸ್ಟೆಲು, ಒಳ್ಳೆ ನಮ್ಮಲ್ಲಿ ಜನ ಎಲ್ಲಿ ಮಕ್ಕಳು ಬೇರೆ ಕಡೆ ಹೋಗುವಂತ ಅವಶ್ಯ ಇಲ್ಲ. ಯಾಕಂದ್ರೆ ದೊಡ್ಡ ಪಂಚಾಯತಿ ನಮ್ದು, ಹಾನಗಲ್ ತಾಲೂಕಿನೊಳಗನ ದೊಡ್ಡ ಹಳ್ಳಿ. ಈಗ 162 ಹಳ್ಳಿ, 42 ಪಂಚಾಯತಿ ಒಳಗೆ ಗಾಂಧಿ ಪುರಸ್ಕಾರ ಸಿಕ್ಕೈತಿ ಅಂದ್ರೆ ಅದು ನಮ್ಮ ತಾಲೂಕಿ ಒಂದೇ ಒಂದು. ನಮ್ಮ ತಾಲೂಕಿಗೆ ಐತಿ ಅಂದ್ರೆ ನಾವು ಹೆಮ್ಮೆ ಪಡ್ಬೇಕು. ಹೆಂಗ್ ಬಂದೈತಿ ಅಂದ್ರೆ ಬರೀ ಆಡಳಿತ ಮಾಡೋದ್ರಿಂದ ಬಂದಿಲ್ಲ, ಸುಮ್ಮನೆ ಅಡ್ಡಾಡ್ರಿಂದ ಬಂದಿಲ್ಲ, ಎಲ್ಲರದು ಶ್ರಮ ಐತೆ ಅದಕ್ಕೆ. ಅದೇ ರೀತಿ ಈಗ ಆಡಳಿತ ಮಾಡ್ರು, ಒಳ್ಳೆ ಆಡಳಿತ ಮಾಡ್ರಿ. ಇನ್ನೊಂದು ವಿಷಯ ಗಮನಕ್ಕೆ ತರಕ್ ಇಷ್ಟಪಡ್ತೀನಿ. ನಾವು ಅವಾಗೆಲ್ಲ ಬಿಲ್ಡಿಂಗ್ ಮಾಡಿದ್ವಿ, ಜಾಗ ಮಾಡಿದ್ವಿ. ನಾವಂದ್ರೆ ನಮ್ಮ ಮನೆಗೆ ಮಾಡಿದ್ದಲ್ಲ, ಸಾರ್ವಜನಿಕ ಸ್ವತ್ತು ತಮಗೋಸ್ಕರ ಮಾಡಿದ್ದು. ಇನ್ನೊಂದು ಕಳಕಳಿ ಏನಪ್ಪ, ಅವ್ರಿಗೆ ಕೈ ಮುಗಿ ಕೇಳೋದೇನಂದ್ರೆ ಅದನ್ನ ಖರೀದಿ ಮಾಡಿ ಗ್ರಾಮ ಪಂಚಾಯತಿ PDO ಅವರು ಎಲ್ಲರೂ ಸಹಕಾರ ತಗೊಂಡು ಅವನ್ನೆಲ್ಲ ಕಾಗಪತ್ರ ಮಾಡಿಸ್ಬೇಕು. ಈಗ ಕಟಾರಿಯರು ಬರೀ ಇದನ್ನಷ್ಟ ಕೊಟ್ಟಿಲ್ಲ, ನೆನಪಾರ್ರಿ ನಾನು. ಮತ್ತೆ ಅವರು ಇದಕ್ಕೆ ದನಿನ್ ದವಾಖಾನೆಯೂ ಕೂಡ ಅವರು ನಾರಾಯಣಪ್ಪ ಪಿಕ್ಕಿರಪ್ಪ ಕಟಾರಿ ಅವರು 2 ಗುಂಟೆ ದಾನವಾಗಿ ಅವರು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಎಲ್ಲ ಇನ್ನು ಮುಂದೆ ಅವರು ದಾನಿಗಳು ಕೊಡೋರು ಸಂತೋಷದಿಂದ ಬಂದು ಕೊಟ್ರೆ ಒಳ್ಳೊಳ್ಳೆ ಬಿಲ್ಡಿಂಗ್ ಹಾಕವು, ಒಳ್ಳೆಗೆ ಅನುಕೂಲ ಆಗತ್ತೆ ಅಂತ ಹೇಳಿ, ಮತ್ತೆ ಇನ್ನೂ ಭಾಳ ಅದಾವ ಮಾತಾಡೋದು. ನಮ್ಮಲ್ಲಿ ಒಂದು ಶವ ಆಗಿದ್ದ ಕಾರ್ಯಕ್ರಮ ಇದೆ, ಇದು ಮಾಡಿದಕ್ಕೆ ತುರ್ಸಾಗಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ತಮ್ಮಲ್ಲಿ ಏನಾದರೂ ಭೇದ ಭಾವ ಇಲ್ಲದೆ ಎಲ್ಲರ ಸಹಕಾರ ತಗೊಂಡು ನಾವು ಇಂಥ ಬಿಲ್ಡಿಂಗ್ ಆಗಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ರೆ ನಮ್ಮ ಊರಿಗೆ ಹೆಮ್ಮೆ ವಿಷಯ ಬರ್ತೈತಿ. ನೀವು ತಪ್ಪಾಗಿ ಭಾವಿಸ್ಬಾರ್ದು. ಅವ ಮುಂದೆ ಹೋಗ್ಕಂದ್ರೆ ಅವನ ಹೆಸರು ಬರ್ತೈತಿ, ಇವ ಮುಂದೆ ಹೋಗ್ಕಂದ್ರೆ ಇವನ ಹೆಸರು ಬರ್ತೈತಿ ಅಂತಲ್ಲ. ಯುವಕರು, ಯುವತಿಯರು, ತಾಯಂದರು ಎಲ್ಲರೂ ಕೂಡ ಮುಂದೆ ಬಂದು ಎಲ್ಲ ಹಿರಿಯರು ಕೂಡಿ ಒಳ್ಳೆ ಕೆಲಸ ಮಾಡಿದಾಗ ಎಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ನಮ್ಮನ್ನು ಕರೆಸಿ 2 ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ವಂದಿಸಿ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
ಯೋಜನೆಗಳಿಗೆ ಭೂದಾನವನ್ನ ಮಾಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಎಳೆಯಾಗಿ ಬಿಚ್ಚಿಟ್ಟು ನಾವು ಯಾವ ರೀತಿಯಾಗಿ ಪ್ರಯತ್ನ ಮಾಡಿ ಅವರನ್ನು ಮನವೊಲಿಸಿ ಪ್ರತಿಯೊಂದು ಕಟ್ಟಡಕ್ಕೂ ಕೂಡ ಜಾಗವನ್ನು ಪಡೆದಿಟ್ಟುಕೊಂಡಿರ್ತಕ್ಕಂಥ ಒಂದು ಇತಿಹಾಸವನ್ನು ಹೇಳಿರ್ತಕ್ಕಂಥ ವಿರೂಪಾಕ್ಷಪ್ಪ ತಳವಾರ್ ಅವರಿಗೆ ತುಂಬುರದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಕೆಲವೇ ನಿಮಿಷಗಳಲ್ಲಿ ಈಗ ನಾರಾಯಣಪ್ಪ ಕಟಾರಿ ಅವರು ಕೂಡ ಈ ಬೋಧಾನೆಗಳನ್ನ ಕುರಿತು ಒಂದೆರಡು ನಿಮಿಷದಲ್ಲಿ ಮಾತಾಡ್ಬೇಕು ಅಂತೇಳಿ ಅವ್ರಿಗೆ ಕೇಳ್ಕೊಳ್ತಾ ನಂತರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೆ ಸನ್ಮಾನ ಮಾಡಿ ತತ್ಕ್ಷಣದಿಂದಲೇ ಮಕ್ಕಳ ಕಾರ್ಯಕ್ರಮವನ್ನು ಒಂದು ಅರ್ಧ ಗಂಟೆಯಲ್ಲಿ ಮುಗಿಸ್ಕೊಟ್ಬಿಡ್ತಾ ಇದೆ. ಅವರು ಏನೊಂದು ಅಂಗನವಾಡಿ ಮಂಜೂರಾಗಿದೆ, ಅದಕ್ಕೆ 1 ಗುಂಟೆ ಜಾಗವನ್ನ ಭೂದಾನಿಯಾಗಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸ್ವಾಗತ. ಕಾರ್ಯಕ್ರಮಕ್ಕೆ ಇದೀಗ ತಡವಾಗಿ ಆಗಮಿಸಿರುವಂತಹ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಂತಹ ಲಕ್ಷ್ಮಣ್ ಸರ್ ಗೆಜ್ಜಳ್ಳಿ ಸರ್ ಇವರು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ಸ್ವಾಗತ. ಸುಶ್ರೀಗೆ ತಡವಾಗಿ ಆಗಮಿಸಿರುವಂತಹ ಸುರೇಶಣ್ಣ ಲಂಕಿ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಅದೇ ಶರಣಾಗಿ ಉರ್ದು ಶಾಲೆಯ ಮುಖ್ಯೋಪಾಧ್ಯಾಯರಂತಹ ಶರೀಫ್ ಸಾಬ್ ಬಾಲ್. 77ನೇ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಗ್ರಾಮ ಪಂಚಾಯಿತಿ ಕಂಚಿನಗಳೂರು ಇವರು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಹೋದರಿ ಶ್ರೀಮತಿ ರಾಧಾ ಮಾರುತಿ ಇಂಗ್ಳಿಕೆಯವರೇ, ಉಪಾಧ್ಯಕ್ಷರೇ, ಯಾವತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರೇ, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷಣೆಯಾಗಿರ್ತಕ್ಕಂಥ ಸಹೋದರಿ ಶಕುಂತಲಮ್ಮ ವಿರೂಪಾಕ್ಷಪ್ಪ ತಳವಾರ್ ಅವರೇ, ಯಾವತ್ತು ಊರಿನ ಹಿರಿಯರೇ, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರೇ, ಪ್ರಾಥಮಿಕ ಶಾಲಾ ಎಲ್ಲ ಮುಖ್ಯೋಪಾಧ್ಯಾಯ ಶಿಕ್ಷಕರೇ ಮತ್ತು ಉರ್ದು ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ಸಹ ಶಿಕ್ಷಕರೇ, ಯಾವತ್ತು ಊರಿನ ಹಿರಿಯರೇ, ಮುದ್ದು ಮಕ್ಕಳೇ, ತಾಯಂದಿರೇ, ಈ 77ನೇ ಗಣರಾಜ್ಯೋತ್ಸವ ನಿಮಿತ್ತವಾಗಿ ನಡೆದಂಥ ಈ ಕಾರ್ಯಕ್ರಮ ನಾನು ಪ್ರಾರಂಭದಲ್ಲಿ 7ನೇ ಯತಿಯಿಂದ ಶಾಲೆ ಕಲಿಬೇಕಾದ್ರೆ ಬಸವಣ್ಣ ದೇವ್ರ ಗುಡಿ ಒಳಗೆ ಪ್ರತಿ ಆಗಸ್ಟ್ 15, ಅಕ್ಟೋಬರ್ 2 ಗಾಂಧಿ ಜಯಂತಿ, ಜನವರಿ 26 ಗಣರಾಜ್ಯೋತ್ಸವ, ಈ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಬಸವಣ್ಣ ದೇವ್ರ ಗುಡಿ ಒಳಗೆ ಕಾರ್ಯಕ್ರಮ ಮಾಡ್ತಿದ್ವಿ. ಉದ್ದೇಶ ಏನು ಅಂತಂದ್ರೆ, ನಾವು ಹಿರಿಯರು ವೇದಿಕೆ ಮೇಲೆ ಕುಂತಿರ್ತೇವೆ, ದೊಡ್ಡವರಾಗಿರ್ತೇವೆ, ಕಲ್ತಿರ್ತೇವೆ. ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರ, ಅವ್ರನ್ನ ಗುರುಗಳು ಭಾಷಣ ಮುಖಾಂತರ, ಕಾರ್ಯಕ್ರಮದ ಮುಖಾಂತರ, ಡ್ಯಾನ್ಸಿನ ಮುಖಾಂತರ, ಹಾಡಿನ ಮುಖಾಂತರ ನಮ್ಮ ಮಕ್ಕಳನ್ನ ಆ ವೇದಿಕೆ ಮುಖಾಂತರ ಪ್ರದರ್ಶನ ಮಾಡ್ತಾರ. ಉದ್ದೇಶ ಏನು ಅಂತಂದ್ರೆ, ಇವತ್ತು ನಾವು ಮೈಕ್ ಹಿಡಿದನಿ ಅಂದ್ರೆ, ಸ್ಟೇಜ್ ಮ್ಯಾಗ ಅದನಿ ಅಂದ್ರೆ, ನಾನೇನು 1ನೇ ಯತಿಯಿಂದ ಹಿಡಿದು 7ನೇ ಮಟ್ಟ ಶಾಲೆಯಾಗ ಆ ಕಾರ್ಯಕ್ರಮದಾಗ ಭಾಗವಹಿಸ್ತಿದ್ದಲ್ಲ, ಅವಾಗ ನಮ್ಮ ಹಿರಿಯರು, ನಮ್ಗಿಂತ ಅಣ್ಣಗಳು, ನಮ್ಗಿಂತ ಅಕ್ಕಗಳು, ತಂಗಿಯರು ಏನ್ ಕಾರ್ಯಕ್ರಮ ಏನ್ ಮಾಡ್ತಾರೋ ಏನಿಲ್ಲ, ಅವ್ರು ಹೆಂಗ್ ಭಾಷಣ ಮಾಡಿದ್ರು, ಅವ್ರು ಏನ್ ಚೆನ್ನಾಗಿ ಮಾಡಿದ್ರು, ಅಥವಾ ಅವ್ರು ಹೆಂಗ್ ಡ್ಯಾನ್ಸ್ ಮಾಡಿದ್ರು, ಹೆಂಗ್ ಕುಣಿದ್ರು ಅಂತ ಆ ಮಕ್ಕಳು ಅದನ್ನ ಪಾಲನೆ ಮಾಡಿ ತಾವು ಒಬ್ಬ ಅಗದಿ ಒಳ್ಳೆಯವರಾಗಿ, ಹಾಡುಗಾರರಾಗಿ, ಭಾಷಣಕಾರರಾಗಿ, ಡ್ಯಾನ್ಸರ್ ಆಗಿ ಇಂಥ ಕಾರ್ಯಕ್ರಮದೊಳಗೆ ಮೈಕ್ ಹಿಡಿದು ವೇದಿಕೆ ಮುಖಾಂತರ ಮಾತಾಡೋ ಕಲೆ ಉಳ್ಳವರಾಗಿದ್ರು. ಅದಕ್ಕಾಗಿ ಆ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು. ಸುಮಾರು ವರ್ಷಗಳಿಂದ ಆ ಕಾರ್ಯಕ್ರಮ ನಶಿಸಿ ಹೋಗಿತ್ತು. ಉದ್ದೇಶ ಏನು ಅಂತಂದ್ರ, ಅವತ್ತಿನ ಆ ಕಾರ್ಯಕ್ರಮದಾಗ ಅಧ್ಯಕ್ಷತೆ ಯಾರು ವಹಿಸಬೇಕು ಅಂತಕ್ಕಂಥ ಉದ್ದೇಶ. ಅದಕ್ಕಾಗಿ ಆ ಜಗಳ ಬಂದು ಆ ಕಾರ್ಯಕ್ರಮನ ಬೇಡ ಅಂತಂದು 2026ನೇ ತಾರೀಕು ಇವತ್ತಿನವರೆಗೂ ನಶಿಸಿ ಹೋಗಿತ್ತು. ಇವತ್ತಿನಿಂದ ಈ ವರ್ಷದಿಂದ ಈ 26 ಗಣರಾಜ್ಯೋತ್ಸವದಿಂದ ಈ ಕಾರ್ಯಕ್ರಮ ಇನ್ನು ಪ್ರತಿ ವರ್ಷ ಆಗಸ್ಟ್ 15, ಜನವರಿ 26, ಅಕ್ಟೋಬರ್ 2 ಇದೇ ನಿರಂತರವಾಗಿ ನಡೀಲಿ. ಆ ಶಾಲಾ ಶಿಕ್ಷಕರು ತಮ್ಮ ಪ್ರತಿಭೆಗಳನ್ನ ಮಕ್ಕಳಿಗೆ ಉಣಪಡಿಸಿ ನಮ್ಮ ಇದರಿಗೆ ನಮ್ಮ ಮಕ್ಕಳು ಏನ್ ಮಾಡ್ತಾರೋ ಕಾರ್ಯಕ್ರಮನ, ಹೆಂಗ್ ಭಾಷಣ ಮಾಡ್ತಾರೋ, ಹೆಂಗ್ ಹಾಡು ಹೇಳ್ತಾರೋ ಅಂತಕ್ಕಂಥವನ್ನ ಪ್ರದರ್ಶನ ಮಾಡ್ಲಿ ಅಂತಕ್ಕಂಥ ಉದ್ದೇಶದಿಂದ ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ, ಪಂಚಾಯತಿಯರಿಗೆ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕು. ಆಗಸ್ಟ್ 15, ಜನವರಿ 26. ಇನ್ನ 77ನೇ ಗಣರಾಜ್ಯೋತ್ಸವ. ಈ ಗಣ ಮತ್ತು ರಾಜ್ಯ ಉತ್ಸವ ಏನು? ಗಣ ಅಂದ್ರ ಗುಂಪು, ರಾಜ್ಯಗಳಂದ್ರ ಇಡೀ ಭಾರತ ದೇಶದಾಗ ಇರ್ತಕ್ಕಂಥ ಎಲ್ಲ ರಾಜ್ಯಗಳು. ಈ ಗಣನ ಗುಂಪನ್ನ ಒಟ್ಟುಗೂಡಿ
ನಾವು ಆಚರಿಸ್ತೇವೆ ಏನದಲ್ಲ ಇವತ್ತ ಅದು ಗಣರಾಜ್ಯೋತ್ಸವ ಉತ್ಸವ. ಅಂದ್ರೆ 70 ಗಣರಾಜ್ಯೋತ್ಸವ 1950ರಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಾರಿಗೆ ತಂದ್ರು. ಯಾಕೆ ತಂದ್ರು ಅಂದ್ರ ಇವತ್ತು ಈ ವೇದಿಕೆ ಮ್ಯಾಗ ನಾ ಕುಂತೀನಿ ಅಂದ್ರ ಮೈಕ್ ಹಿಡ್ದನಿ ಅಂದ್ರ ಅಂಬೇಡ್ಕರ್ ಕಾರಣ. ಇಂತರ ಅಧ್ಯಕ್ಷರಾಗಬೇಕು, ಇಂತರ ಉಪಾಧ್ಯಕ್ಷರಾಗಬೇಕು, ಇಂತರ ಸದಸ್ಯರಾಗಬೇಕು, ಈ ವಾರ್ಡ್ಗೆ ಈ ಮೀಸಲಾತಿ ಬೇಕು, ಈ ಜಿಲ್ಲಾ ಪಂಚಾಯತಿಗೆ ಈ ಮೀಸಲಾತಿ ಬೇಕು. ಆ ಕಾನೂನೊಳಗೆ ಬರೀಲಿಲ್ಲ ಅಂದ್ರ ನಮ್ಮಂತ ನಿಮ್ಮಂತ ಸಾಮಾನ್ಯರು ಇವತ್ತ ಈ ವೇದಿಕೆ ಮ್ಯಾಗ ಮೈಕ್ ಹಿಡಿಯಾಕ ಭಾಷಣ ಮಾಡಕ್ ಸಾಧ್ಯ ಇರಲಿಲ್ಲ. ಬಂಡವಾಳ ಇದ್ದರು, ಅಧಿಕಾರ ಇದ್ದರು, ಸ್ಥಿತಿವಂತರು, ಶ್ರೀಮಂತರು ಕೊಂಡ್ಕಂದು ತಾವ್ ಯಾರು ಬೇಕು ಅವರು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾಲೂಕಾ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಹಾಕಿದ್ರು. ಇವತ್ತ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಾರು ಅಂತ ಅಂದು ನಾವ್ ಹಿಂಗ ನಡಿಬೇಕು, ಇವ್ರು ಹಿಂಗ ಮಾತಾಡ್ಬೇಕು, ಹಿಂಗ ಏನಾರ ಅವ್ರಿಗೆ ಏನಾರ ಒಂದು ಕೆಟ್ಟ ಮಾತಾಡಿದ್ರೆ ನಮ್ಮ ಮ್ಯಾಗ ಕೇಸ್ ಹಾಕತಿ. ಆ ಸಂವಿಧಾನ ಬರೆದಿದ್ರಿಂದ ಇವತ್ತು ನಾವೆಲ್ಲರೂ ಸಹಿತ ಜಾತಿ ಮತ ಭೇದ ಮರೆತು ಒಟ್ಟಾಗಿ ಎಲ್ಲರೂ ಬದುಕ್ತೀವಿ. ಅದಕ್ಕೆ ಕಾರಣೀಕರ್ತರು ಡಾಕ್ಟರ್ ಅಂಬೇಡ್ಕರ್ ಅವರು. ಆ ಅಂಬೇಡ್ಕರ್ನ ಇವತ್ತು ನಾವೆಲ್ಲರೂ ಪ್ರತಿ ಒಬ್ಬರು ನೆಲೆಸಬೇಕು. ಇಲ್ಲ ಅಂತಂದ್ರ ಸಾಮಾನ್ಯರು ಅಥವಾ SC ST ಅಥವಾ OBC ವರ್ಗದವರು ಅಥವಾ ಮುಸ್ಲಿಮ್ರು ಅಥವಾ ಅಲ್ಪಸಂಖ್ಯಾತರು, ಕ್ರಿಶ್ಚಿಯನ್ರು ಇಂಥವ್ರೆಲ್ಲ ಬದುಕೋದು ಬಹಳ ಕಷ್ಟ ಇತ್ತು. ಅದಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ವೇದಿಕೆ ಮುಖಾಂತರ, ಈ ಕಾರ್ಯಕ್ರಮದ ಮುಖಾಂತರ ಒಂದು ಹೃತ್ಪೂರ್ವಕವಾದ ಅಗ್ನಿ ಕೃತಜ್ಞತೆಗಳನ್ನು ಸಲ್ಲಿಸಿ ಇನ್ನು ಬಹುದಾಡಿ ಈ ವಿರೂಪಾಕ್ಷಣ್ಣರು ಎಲ್ಲ ವಿವರವಾಗಿ ಹೇಳಿದ್ದಾರೆ. ನಾನೇ ಒಂದು ವಿವರವಾಗಿ ಹೇಳವಲ್ಲ. ಇವತ್ತು ಅತಿ ಹೆಚ್ಚು ಕೆಲಸ ಆಗಿತ್ತು ಅಂದ್ರೆ ನಮ್ಮ ಸಹೋದರಿ ಶಕುಂತಲಮ್ಮ ವಿರೂಪಾಕ್ಷಪ್ಪ ತಳವಾರ್ ಅವರ ಅಧ್ಯಕ್ಷ ಇದ್ದಾಗ ನಾವು ಸ್ವಲ್ಪ ಮುತುವರ್ಜಿ ವಹಿಸಿ ಎಲ್ಲರೂ ಇಡೀ ಗ್ರಾಮ ಪಂಚಾಯತಿ ಸದಸ್ಯರು, ಊರಿನ ಹಿರಿಯರು ಎಲ್ಲರೂ ಸೇರಿ ಆ ಪ್ರಯತ್ನ ಮಾಡಿದ್ದಕ್ಕೆ ಅವ್ರ ಅಧಿಕಾರ ಅವಧಿಯೊಳಗ ಮತ್ತ ನಮ್ಮ ನೀಲಗಂಗಮ್ಮ ಅಳ್ಳೇಶ್ವರು ಅವ್ರ ಅಧಿಕಾರ ಅವಧಿಯೊಳಗ ಹೆಚ್ಚಿನ ಇವೆಲ್ಲ ಏನು ದಾನ ತಗೊಳ್ಳೋದು, ಬಿಲ್ಡಿಂಗ್ ಮಾಡೋದು ಏನೈತಲ್ಲ ಆ ಅವಧಿಯೊಳಗೆ ಹೆಚ್ಚಿಗೆ ಮಾಡಿದ್ವಿ. ಯಾಕಂತಂದ್ರ ಪ್ರತಿ ಒಬ್ರು ಸಹಿತ ಅವ್ರಿಗೆ ಮನವೊಲಿಸಿ ಹೇಳಿ ಮಾಡಿ ಬಂದಂತ ಅನುದಾನವನ್ನ ಉಪಯೋಗ ಮಾಡಿಕೊಂಡು ಆ ಕಾರ್ಯಕ್ರಮ ಮಾಡೀವಿ. ಅದಕ್ಕಾಗಿ ಅವರ ಅವಧಿಯೊಳಗೆ ಆದಂತ ಕೆಲಸಗಳು ಬಹಳ ಉತ್ತಮವಾಗಿಯಾವ. ಅದಕ್ಕೆ ಅವ್ರಿಗೆ ನಾನು ಈ ವೇದಿಕೆ ಮುಖಾಂತರ ಒಂದು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ದಾನಿಗಳು ಯಾಕೆ ಆಗಬೇಕು ಯಾಕಿಲ್ಲ ಅಂತ ನಾನು ಒಂದು ಕಥೆ ಹೇಳ್ತೇನೆ. ಏನಂತಂದ್ರ ಕೊಟ್ಟಿದ್ದು ಕೆಟ್ಟಿತನ ಬೇಡ, ಕೊಟ್ಟಿದ್ದು ಕೆಟ್ಟತನ ಬೇಡ, ಕಟ್ಟಿಟ್ಟ ಬುತ್ತಿ ನಮ್ಗೆ ಒಳ್ಳೇದಾಕತಿ. ಹೆಂಗ್ ಒಳ್ಳೇದಾಕತಿ ಅಂತಂದ್ರ ಊರಾಗ ಒಬ್ರು ಬಡವ್ರಿದ್ರು, ಅಗದಿ ಬಡವ ಮುದುಕಿ. ಆ ಮುದುಕಿ ಹಳ್ಳಿ ಮ್ಯಾಗ ಬುತ್ತಿ ಹೊತ್ಕೊಂಡು ಕಾಯಿಪಲ್ಲೆ ತುಂಬಿಕೊಂಡು ಹಳ್ಳಿ ಹಳ್ಳಿ ಹೋಗಿ ಜೀವನ ಮಾಡ್ಬೇಕಾಗಿತ್ತು. ಮೆಣಸಿನಕಾಯಿ, ಜ್ವಾಳ ಇಂಥವೆಲ್ಲ ತಗೊಂಡು ಬಂದು ಜೀವನ ಮಾಡಬೇಕಾಗಿತ್ತು. ಅವಾಗ ನಮ್ಮೂರು ಪಂಚಾಯಿತಿ ಮತ್ತು ಶಂಕರಿಕೊಪ್ಪ ಪಂಚಾಯಿತಿಗೆ ಒಂದು ಸಮಸ್ಯೆ ಬರ್ತೈತಿ, ಗಡಿ ತಂಟೆ ಬರ್ತೈತಿ. ಅವಾಗ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಊರಾಗ ಡಗರ ಹೊಡಿಸ್ತಾರ. ಅವಾಗ ಸರ್ಪಂಚರು ಅಂತ ಇದ್ರು, ಪಂಚರು ಸರ್ಪಂಚರು ಅಂತ ಇದ್ರು. ಅವಾಗ ಸರ್ಪಂಚರು ಡಗರ ಹೊಡಿಸಿದಾಗ ಇಲ್ಲ ಮನಿಗೊಬ್ರು ಎಲ್ಲರೂ ಶಂಕರಿ ಕೊಪ್ಪದರ ಕೂಟಾಗ ಅವಾಗ ಬಿಲ್ಲು ಬಾಣ ಇದ್ದ. ಈ ಬಿಲ್ಲು ಬಾಣ ಬಿಡ್ತಕ್ಕಂತ ಇದಕ್ಕೆ ಹೋಗ್ಬೇಕು, ಹೋಗಿ ಅವ್ರನ್ನ ಎದುರಿಸಿ ಬರ್ಬೇಕು. ಎದುರಿಸಿ ಬಂದ್ರೆ ಮಾತ್ರ ಸಾಧ್ಯತೆ ಅಂತಂದು ಡಗರ ಹೊಡಿಸಿದ್ರು ಅಧ್ಯಕ್ಷರು. ಹೊಡಿಸಿದಾಗ ಸುಮಾರು ಪಾಳೆ ಪ್ರಕಾರ ಎಲ್ಲ ಹೋದಾಗ ಆ ಮುದುಕಿ ಏನು ಹಳ್ಳಿಯೊಳಗೆ ಹೋಗಿತ್ತಲ್ಲ, ಹಳ್ಳಿ ಒಳಗೆ ಹೋಗಿ ಎಲ್ಲ ಇದು ಮಾಡ್ಕೊಂಡು ಕಾಪೆಲೆ ಮಾಡ್ಕೊಂಡು ಜ್ವಾಳ ರಾಗಿ ತರ್ತಿತ್ತಲ್ಲ, ಅದು ಸ್ವಲ್ಪ ಬರ್ತಿದ್ವು. ಆ ಮುದುಕಿ ಬಂದು ಜ್ವಾಳ ಬೀಸ್ಕೊಂಡು ರೊಟ್ಟಿ ಮಾಡಿ ಇನ್ನು ಒಬ್ಬನ ಮಗ ಉಣ್ಬೇಕು ಅನ್ನೋ ಹೊತ್ತಿಗೆ ಹೊರಗೆ ಭಿಕ್ಷುಕ ಬಂದು ಅಮ್ಮ ಭಿಕ್ಷೆ ಅಂತ ಹೇಳ್ತಿದ್ದಂತ. ಅಮ್ಮ ಭಿಕ್ಷೆ ಅಂತ ಹೇಳಿದಾಗ ಮುದುಕಿ ಒಂದು ರೊಟ್ಟಿ ಒಳಗ ತಾನ ಆ ಭಿಕ್ಷುಕಿಗೆ ಅರ್ಧ ಹಾಕಿ ಮಗಗೆ ಅರ್ಧ ತಿನ್ನಿಸಿ ತಾನು ನೀರು ಮಕ್ಕಳ್ತಿದ್ಲಂತ. ಅದೇ ರೀತಿ ದಿನಾನು ಹಂಗ ನಡೀತಿತ್ತು. ಅವಾಗ ಶಂಕರಿಕೊಪ್ಪ ಹೋಗಾಕ ಈ ಬಿಲ್ಲು ಬಾಣ ವಿದ್ಯಾಕ ಹೋಗ್ಬೇಕಲ್ಲ, ಅಲ್ಲಿ ಯುದ್ಧ ಮಾಡಕ ಮನೆ ಪಾಳೆ ಬುಕ್ಕಿ ಮನಿದ ಬಂತು. ಅಧ್ಯಕ್ಷರಿಗೆ ಹೇಳಿದ್ರು, ಅಧ್ಯಕ್ಷರ ಬ್ಯಾಡ್ರಿ, ನನಗೆ ಒಬ್ಬರ ಮಗ ಅದಾನ, ದಯವಿಟ್ಟು ನಿಮ್ಗೆ ಕೈ ಮುಗಿತೀನಿ, ಕಾಲು ಬೀಳ್ತೀನಿ. ಹೋದರೆ ಯಾರು ಹೊಳ್ಳಿ ಬಂದಿಲ್ಲ,
ದಯವಿಟ್ಟು ನನ್ನ ಮಗನ ಕಳಿಸ್ಬಾಡ್ರಿ ಅಂತಂದು ಆ ಮುದುಕಿ ಭಾಳ ರಿಕ್ವೆಸ್ಟ್ ಮಾಡಿಕಂತ ಅಧ್ಯಕ್ಷರಿಗೆ ಕೇಳಿಲ್ಲ, ಇಲ್ಲಮ್ಮ ಊರ್ ನಿರ್ಣಯ ಪಂಚಾಯತಿ ನಿರ್ಣಯ ಕಳಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವನು ಹೋದಾಗ ಅವ್ರ ಕುಟಾಕ ಬಿಲ್ಲು ಈತಗಿಂದ ಬಾಣ ಬಿಟ್ರ ಆ ಕಡೆ ಹೋಗಿ ಅವ್ರಿಗೆ ತಾಕಿದ್ರು. ನಮ್ಮನ್ನು ಹುಡುಕಿದ್ರೆ ಯಾರು ಹೊಳಿ ಬಂದಿಲ್ಲ. ಆ ಮುದುಕಿ ಮಗ ಮಾತ್ರ ಗೆದ್ದು ಹೊಳಿ ಬಂದ. ಯಾಕೆ ಗೆದ್ದು ಹೊಳಿ ಬಂದ ಅಂತಂದ್ರ ಮುದುಕಿ ದಿನಾನು ಒಂದ್ ರೊಟ್ಟಿ ಒಳಗ ಅರ್ಧ ರೊಟ್ಟಿ ಏನ್ ಭಿಕ್ಷುಕಗ್ ಹಾಕ್ತಿದ್ದಲ್ಲ, ಅಮ್ಮ ಭಿಕ್ಷಾ ಏನಾರ ನೀಡಮ್ಮ ಅಂತಿದ್ದಲ್ಲ, ಆ ರೊಟ್ಟಿಗಳು ಅಮ್ಮ ದಾನ ಮಾಡ್ಬೇಕಂತ ರೊಟ್ಟಿ, ಒಂದ್ ರೊಟ್ಟಿ, ಅರ್ಧ ರೊಟ್ಟಿ, ಗಿರ್ದ ರೊಟ್ಟಿ ಮಗ ಈ ಕಡೆಯಿಂದ ಬಿಲ್ ಹೊಡೆದಾಗ ಅವು ಬಂದು ಅಡ್ಡಾಗವಂತ. ಏನ್ ದಾನ ಮಾಡಿದ್ದಲ್ಲ ಆ ದಾನ ಮಾಡಿರ್ತಕ್ಕಂಥ ರೊಟ್ಟಿ ಬಂದು ಅಡ್ಡಾಗವಂತ. ಅಡ್ಡಾದಾಗ ಅವಾಗ ಅವ್ನ್ ಯಾವ್ದು ಬಿಲ್ಲು ಆ ಕಡೆಯಿಂದ ಬಂದಂತ ತಾಕ್ಲಿಲ್ಲ. ಮಗ ಗೆದ್ದ. ಇಡೀ ಊರನ್ನವರು ಗ್ರಾಮ ಪಂಚಾಯತಿ ಇರೋ ಆ ಮಗಗ ಅವನಿಗ ಊರಾಗ ಸನ್ಮಾನ ಮಾಡಿದ್ರು. ಆನಂತರ ಮೆರವಣಿಗೆ ಮಾಡಿದ್ರು. ಗೆದ್ದು ಬಂದ ಅಂತಕ್ಕಂಥ ವಿಷಯನ ಪ್ರಚಾರ ಮಾಡಿದ್ರು. ಯಾಕೆ ಅಂತಂದ್ರ ಆ ಮುದುಕಿ ದಾನ ಮಾಡಲಿಲ್ಲ ಅಂದ್ರ, ಆ ಮುದುಕಿ ಅರ್ಧ ರೊಟ್ಟಿ ಕೊಡ್ಲಿಲ್ಲ ಅಂದ್ರ, ಆ ಮುದುಕಿ ಒಂದ್ ರೊಟ್ಟಿ ಕೊಡ್ಲಿಲ್ಲ ಅಂದ್ರ ಇವತ್ತು ಆ ಮಗ ಗೆದ್ದು ಬರಕ್ ಸಾಧ್ಯ ಇದ್ದಿದ್ದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ದಾನ ಮಾಡಿದ್ರ ಯಾವ್ದು ಏನು ಕೆಟ್ಟಾಗಲ್ಲ, ಒಳ್ಳೇದಾಕೈತಿ. ಆನಂತರ ನಾವೇನು ಕಟ್ಕೊಂಡು ಹೋಗಲ್ಲ ಅಂತಕ್ಕಂಥ ವಿಚಾರ ಹೇಳಿ ಇನ್ನು ಈ ಎಲ್ಲ ದಾನವಾಗಿ ಕೊಟ್ಟಂತ ಎಲ್ಲ ನನ್ನ ಕುಟಾಗ ಭಾಳ ಮಂದಿ 3-4 ಮಂದಿ ದೊಡ್ಡ ಉಪ್ಪಾರು, ಅನಂತರ ಗಂಗಮ್ಮ ಕಟಾರಿ ಅವರು, ಅನಂತರ ನಿಂಗಣ್ಣ ಕೊಡೇಳಿ ಅವರು ಎಲ್ಲರೂ ಕೊಟ್ಟಿದಾರ. ಅವ್ರಿಗೆ ಸಹಿತ ಒಳ್ಳೇದಾಗ್ಲಿ, ಮುಂದೆ ಕೊಡೋರಿಗೆ ಸಹಿತ ಇದೊಂದು ಮಾದರಿ ಆಗಲಿ. ನಮ್ಗೇನು ಈ ಸನ್ಮಾನ ಮಾಡಿದ್ದು ಕೊಡುಗೆ ಅಲ್ಲ, ಇದನ್ನ ನೋಡಿ ಮತ್ತೊಬ್ರಿಗೆ ಕೊಡ್ತಕ್ಕಂಥ ಮನೋಭಾವನೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತಿನ ಈ ಆಡಳಿತ ಮಂಡಳಿ ಒಳ್ಳೆ ತೀರ್ಮಾನ ತಗೊಂಡು ಈ ಕಾರ್ಯಕ್ರಮ ನಡೆಸ್ಯಾರ ಮತ್ತು ದಾನವಾಗಿ ಕೊಟ್ಟಿದಾರ. ದಾನವಾಗಿ ಕೊಟ್ಟಂಥವ್ರಿಗೆ ಸನ್ಮಾನ ಮಾಡಿದಾರ. ಈ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಯಾವತ್ತು ಊರಿನ ಹಿರಿಯರಿಗೆ ನಾನು ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಯನ್ನು ಹೇಳಿ ಇನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಈ ಸತಿ ಪುರಸ್ಕಾರ ವಿಧಾನಸೌಧದೊಳಗ ನಮ್ಮ ಹನಗಲ್ ತಾಲೂಕಿನಿಂದ ಕಂಚಿನಗೂರು ಪಂಚಾಯತಿ ಇವತ್ತು ಪ್ರಸಿದ್ಧಿ ಪಡೆದು ಬಂದೈತಿ ಅಂದ್ರೆ ನಮ್ಗೆಲ್ಲರೂ ಹೆಮ್ಮೆ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಈ ಹಾಲಿ ಆಡಳಿತ ಮಂಡಳಿಯರಿಗೆ, ಹಿಂದಿನ ಎಲ್ಲ ಆಡಳಿತ ಮಂಡಳಿಯರಿಗೆ ಮತ್ತು ಪಿಡಿಯವರಿಗೆ, ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಸಹಿತ ನಾನು ಈ ವೇದಿಕೆ ಮುಖಾಂತರ ಈ ನಮ್ಮ ಊರಿಗೆ ಒಂದು ಕೀರ್ತಿ ತಂದಿರಿ, ನಮ್ಮ ಊರಿಗೆ ಒಂದು ಕಿರೀಟ ಇಟ್ಟಿರಿ ಇಡೀ ತಾಲೂಕಿನಾಗ ಅಂತಕ್ಕಂಥದ್ದು ಹೇಳಿ ನಿಮ್ಮೆಲ್ಲರಿಗೂ ಸಹಿತ ಒಳ್ಳೇದಾಗಲಿ. ನಮ್ಮ ಎಲ್ಲ ಹಿರಿಯರ ಪರವಾಗಿ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಸಹಿತ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ, ನನ್ನನ್ನು ಕರೆಸಿ ಸನ್ಮಾನ ಮಾಡಿದಿರಿ. ಅದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಶೂರ ವೀರಕರ್ಣ ಅಂತಕ್ಕಂಥದ್ದು ಭಾರತೀಯ ಹೆಮ್ಮೆ. ದಾನ ಮಾಡಲಿಕ್ಕೆ ಮತ್ತೊಂದು ಹೆಸರೇ ಈ ಭರತ ಖಂಡದ ದಖರ್ಣ ಅಂತಕ್ಕಂಥ ಮಹಾನ್ ವ್ಯಕ್ತಿ. ಮಹಾಭಾರತದ ತಾವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೇನು ಈ ಗ್ರಾಮ ಪಂಚಾಯತಿ ಮತ್ತು ಪ್ರೌಢಶಾಲೆಯ SDMC ಅಧ್ಯಕ್ಷರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಮಕ್ಕಳದ್ದು ಪ್ರಾರಂಭ ಆಗ್ತಾ ಇದೆ. ಈಗಿನಿಂದ ಒಂದು ಏಕಪಾತ್ರೆ ಅಭಿನಯ ಈಗ ತಾವೆಲ್ಲರೂ ವೀಕ್ಷಣೆ ಮಾಡಿ ಮುಂದೆ ನಿಮಗೆಲ್ಲ ನಮಗೈತಿ ನಂದ ಕಚ್ಚಿನ ಎಂದೋದೆ ಕೆಚ್ಚದ ಕವಿಗಳ ಗೂಡೈತಿ ಅಂಚಿಕೆ ಅಂದ್ರೆ ನಾಡೈತಿ. ಇಂಥ ನಾರ್ಗ ಜೀವ ಏನಿದ್ರು ಎಂಬ ಕಾಸೆ ಬಿದ್ದಂಗಿಲ್ಲ. ನಿಮ್ಮ ಸಾಸೆ ನನ್ಗುಳ ಕಚ್ಚಿಡೋದು ವರ್ಷ ಮಂಗೆ ಮಕ್ಕಳು ನೋಡ್ತೀನಿ ಕುಂದಾಗಿ ಶಂಡಲ್ರಿ ಕಿತ್ತರಾಣಿ ಚರ್ಮ ಬಂಡೆ ಗುರುದೇವ ಅಪ್ಪಳು ಕುಣಿತ ಕೆಂಪು ಓದಿ ತಡೆಗಳ ಆಗಿಸಿಲಾಗ್ತಿ. ಜೈ ಜಯ ಭಾರತ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಮಹಿಳಾ ಸದಸ್ಯರು ಮಹಿಳೆಯರಿಗೆ ಮಾಲಾರ್ಪಣೆ ಮಾಡಬೇಕಂತ ಇಲ್ಲಿ ವೇದಿಕೆ ಮೇಲೆ ಸ್ವಲ್ಪ ಜಾಸ್ತಿ ಈಗ ವೇದಿಕೆ ಮೇಲೆ ಸನ್ಮಾನ ಸನ್ಮಾನ ಸ್ವೀಕರಿಸಿದ ಗ್ರಾಮದ ಹಿರಿಯರಾದಂತಹ
ಸದಸ್ಯರು ಮಾಜಿ ಉಪಾಧ್ಯಕ್ಷರು ವೇದಿಕೆ ಮೇಲಿರುವಂಥ ಈ ಕನ್ನಡ ಮುಖಂಡರು ಎಲ್ಲ ನಮ್ಮ ಪಂಚಾಯತಿ ಅಧಿಕಾರಿಗಳು ಸದಸ್ಯರು ಸನ್ಮಾನಿಸಬೇಕು. ಇವರು ಆದ ನಂತರ ಮತ್ತೆ ಅಧ್ಯಕ್ಷರಲ್ಲಿ ಗ್ರಾಮದ ಹಿರಿಯರು ಕೊಡಬೇಕು. ಶ್ರೀ ಅಧ್ಯಕ್ಷರು ಕ್ರೀಡಾತಂತ್ರ ನಮ್ಮ ಗ್ರಾಮದ ತಾಲೂಕು ಕೂಡ ಸನ್ಮಾನ ಹಿರಿಯ ನಿರ್ವಹಿಸ್ಕೊಡ್ತಾರೆ. ಇದಾದಮೇಲೆ ತಾಲೂಕು ಪಂಚಾಯತಿ ಸದಸ್ಯರಾದ ಶ್ರೀಮತಿ ಜಗತ್ತ ಇಪ್ಪತ್ತಪಟ್ಟರು ಹಾಗೂ ಹಾಗೂ ಗದ್ದೆಯವರು ಕನ್ಯಾಕುಮಾರಿ ಅಂಬಿಗರ್ ಅವರು ಕಿರಣ ಊರಿನ ಅಧ್ಯಕ್ಷರು ರಬ್ಬಣ್ಣನ ಕೊಡುಗಡೆ ಮಧ್ಯಪಟ್ಟಿರ್ತಾರೆ. ಅದಾದ್ಮೇಲೆ ಈಗ ಅಲ್ಲಿ ವೇದಿಕೆ ಖಾಲಿ ಮಾಡ್ಕೊಡು ತಾಲೂಕು ಪಂಚಾಯತಿಗೆ ಸದಸ್ಯರ ವ್ಯವಸ್ಥೆ ನಂತರ ಎಲ್ಲ ಎಪಿಎಂಸಿ ಅಧ್ಯಕ್ಷರು ಚುನಾವಣಾ ನೀಡುವ ಮುಖಾಂತರ ದೇಶದ ಭವಿಷ್ಯ ಅಡಗಿರುವುದೇ ಎಂಬ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಾವೆಲ್ಲ ಇದನ್ನು ನಿಂತಿರುವುದನ್ನು ಮಾತಾಡ್ತಾ ಇದ್ದೀವಿ. ಇದನ್ನು ಇಟ್ಕೊಂಡು ಕಾರಣ ಶಿಕ್ಷಣ, ಆ ಶಿಕ್ಷಣ ನೀಡುವಂಥ ಗುರುಗಳು, ಆ ಶಾಲೆಯನ್ನು ನಿರ್ಮಿಸಿದಂಥ ಎಪಿಎಂಸಿ ಅಧ್ಯಕ್ಷರಿಗೆ ಇವತ್ತು ನಾವು ಮಾಲಾರ್ಪಣೆ ಹಾಗೂ ಶಾಲೆ ಮನೆತನ ಕಾರ್ಯಕ್ರಮಕ್ಕೆ ಸನ್ಮಾನ ಮಾಡ್ತಾ ಇದ್ದೀವಿ. ಸರ್ಕಾರಿ ಪರೀಕ್ಷೆಯಲ್ಲಿ ಮುಖ್ಯೋಪಾಧ್ಯಾಯರಾದ ಗಜೇಶ ಹಾಗೂ ಅಧ್ಯಕ್ಷರು ಸುರೇಶಣ್ಣ ಅವರು ಹಾಗೂ ಒಡಿಶಾಲಿ ಅಧ್ಯಕ್ಷರಾದ ರತ್ನಾನಂದ ಅವರು, ಒಡಿಶಾಲಿ ಮುಖ್ಯೋಪಾಧ್ಯಾಯರಾದ ಸ್ವಲ್ಪ ಪಾರ್ಕಿಂಗ್ ಹಾಗೂ ಸಿ ಜಿ ಗಡ್ಮಿನಿಕರು ಸನ್ಮಾನ ಸ್ವೀಕರಿಸಿದಂಥ ಅಭಿನಂದನೆಗೆ ಧನ್ಯವಾದಗಳು. ಮುಂದಿನ ಗ್ರಾಮ ಲೆಕ್ಕಾಧಿಕಾರಿಯಾದಂಥ ಮಾಂತೇಶ್ ಮೋಡು ಸರ್ ಹಾಗೂ ಸುಜಿತ್ ಮುಂದೆ ಅಧಿಕಾರಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ. ಇವರು ಸನ್ಮಾನಿಸಿದ್ದು ಬಹಳ ಮಾತ್ರ ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಅವುಗಳನ್ನು ವೀಕ್ಷಣೆ ಮಾಡಿ ಇವರು ಹೇಳಬೇಕೆಂದು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಯಾರು ಮಾತಾಡಿದ್ರೆ ಜೋರಾದ ಚಪ್ಪಾಳೆ ಮೂಲಕ ಸನ್ಮಾನ ಮಾಡಬೇಕು. ನಾವು ಸಿಬ್ಬಂದಿ ವರ್ಗ ಊರಲ್ಲಿ ಕೆಲಸ ಮಾಡೋದ್ರಿಂದ ಗ್ರಾಮ ಸುಭಿಕ್ಷವಾಗ್ತದೆ ಮತ್ತು ಸ್ವಚ್ಛವಾಗಿರ್ತದೆ ಅಂತ ಒಂದು ವ್ಯಕ್ತಿಗಳಿಗೆ ಮತ್ತು ಅಧಿಕಾರಿ ವರ್ಗಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ವೇದಿಕೆಯ ಮೇಲೆ ಸನ್ಮಾನ ಸ್ವೀಕಾರ ಮಾಡಿರ್ತಕ್ಕಂಥ ಹಾಗೂ ಸನ್ಮಾನ ಮಾಡಿರ್ತಕ್ಕಂಥ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ವೀರ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಉಪಾಧ್ಯಕ್ಷರು ಸಭಾಪತಿಯವರು ಅಧ್ಯಕ್ಷರು ಅವರು ಸನ್ಮಾನ ಮಾಡಿ ಈ ಕಾರ್ಯಕ್ರಮಕ್ಕೆ ಅಂತಿಮ ವಿರಾಮವನ್ನು
ಗಣ್ಯಮಾನ್ಯರವರಿಗೆ ಸನ್ಮಾನ ಮಾಡಬೇಕು. ಗ್ರಾಮದ ಕೆಲಸಗಳಲ್ಲಿ ತೊಡಗಿಕೊಂಡಿರುವಂತಹ ಅಂಗನವಾಡಿಗಳಲ್ಲಿ ಮುಂದಿನ ಬುನಾದಿಯನ್ನು ಭದ್ರ ಮಾಡುವಂತಹ ಅಂಗನವಾಡಿ ಶಿಕ್ಷಕರು, ನಮ್ಮೂರಿನ ಗ್ರಾಮದ ಸ್ವಚ್ಛತೆಯಲ್ಲಿ ಕೈಗೊಳ್ಳುವಂಥ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿಯ ಕಡಾಯಿಸಿ ಚಾಲಕರಂತಹ ಗೌರಮ್ಮಕ್ಕ ಬಗ್ಗೆ ಅವರು ಅವರ ಕೆಲಸಗಾರರು ಹೆಣ್ಣಾಳೆ ಮತ್ತು ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಬೇಗ ವಿದ್ಯಾರ್ಥಿ ಕಾರ್ಯಕ್ರಮ ಇರುವುದರಿಂದ ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸರದಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವ ಆಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾಡದ ಸುಮೇರು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಹಿರಿಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಎಲ್ಲರಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನು ಅರ್ಪಿಸಿ ಶಿಕ್ಷಕರು ಮತ್ತು ಶಿಕ್ಷಕಿಯರು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ದೇಶ ಬೇರೆ ಭಾಷೆ ಬೇರೆ ಜೀವನವನ್ನೇ ಭಾರತ ಒಂದೇ ತಾಯಿ ಮಕ್ಕಳೆಂದು ಘೋಷಿಸಿದಾಗ ಒಂದು 2-3 ವಿದ್ಯಾರ್ಥಿಗಳಿಂದ ಚಿಕ್ಕದಾದ ದೊಡ್ಡದಾದ ಭಾಷಣ ಮತ್ತು ನೃತ್ಯ ಮತ್ತು ಸಂಗೀತ ಮೀಟಿಗೆ ಮಾಡ್ತಾ ಇದೆ. ಆ ಮೂಲಕ ಎಲ್ಲರೂ ಆ ಮಕ್ಕಳ ಒಂದು ಸನ್ಮಾನವನ್ನು ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂತೇಳಿ ಅವರು ಮಾಡ್ಕೊಳ್ತಾ ಇದ್ದೀನಿ. ಸೇವೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಸನ್ಮಾನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ವೇದಿಕೆ ಕಾರ್ಯಕ್ರಮವನ್ನು ಕೆಲವೇ ಸ್ಥಳಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಸಿರು ಬಣ್ಣ ನಮ್ಮ ಭೂಮಿ
ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಸ್ವಾತಂತ್ರ್ಯವನ್ನು ಅವಕಾಶಗಳ ಸಮತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವವನ್ನು ಮೂಡಿಸುವುದಕ್ಕಾಗಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜಯವಾಗಲಿ. ಬಹಳ
ನವಿಲೊಂದು ನಾಟ್ಯದಲ್ಲಿ ತಾನೇ ಮಿಗಿಲೆಂದಿತು. ಆದರೆ ಈ ನಮ್ಮ ಮುದ್ದು ಮಕ್ಕಳ ನಾಟ್ಯವನ್ನು ನೋಡಿ ನವಿಲು ನಾಚಿ ಓಡಿ ಹೋಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹಳ ಸುಂದರವಾಗಿ ಮಿಂಚುಳ್ಳಿ ಹಾಡನ್ನು ಹೇಳಿರ್ತಕ್ಕಂಥ ಮುದ್ದು ಮಕ್ಕಳಿಗೆ ತುಂಬ ಧನ್ಯವಾದಗಳು. ಅದನ್ನು ಕಲಿಸಿರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೂ ಕೂಡ ತುಂಬ ಧನ್ಯವಾದಗಳು. ಈಗ ಶಿವ ನೃತ್ಯ ತಾಂಡವ
ಶಿವನ ಕಳೆ ಆ ಮುದ್ದು ಮಕ್ಕಳಲ್ಲಿ ಎದ್ದು ಹೊಡ್ತಾ ಇದೆ. ಅಂತ ಮುದ್ದು ಮಕ್ಕಳಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ The real freedom. Good morning everyone, respected headmaster, teachers, parents, chief guest and my dear friends. My name is Prakruti. Today is 26th January. This year we are celebrating 77th Republic Day. I wish you all a very happy Republic Day. Republic Day is our national festival. On this day in 1950 our constitution came into effect, making India a sovereign democratic republic. We should always respect our constitution. Let's honor our freedom fighters and strive to be an responsible citizens. I love my country very much and I am proud to be an Indian. Thank you. Jai Hind, Jai Bharat. ತುಂಬಾ ಅದ್ಭುತವಾಗಿರ್ತಕ್ಕಂಥ chief guest and all my dear friends. My name is Amruta Katti. Today we all have gathered here to celebrate the 77th Republic Day of our nation. First of all, I would like to wish you all a happy Republic Day. We are celebrating Happy Republic Day. A day we honor the sacrifices of freedom fighters, the vision of leaders like Dr. B.R. Ambedkar, remembering our values of justice, liberty, equality and fraternity and pledging to build a stronger united India. We should always respect our constitution. The Republic Day teaches us to live in peace, love and unity. I am proud to be an Indian. I love my country very much. Thank you. Jai Hind. POBS Cultural Road. First, I wish you all a very happy Republic Day. To all my dear respected guests, teacher and my friends. Today is 26th January. This is a very important day for our country. On this day in 1950, India got its own constitution rules. This day reminds us of our great leader like Dr. B.R. Ambedkar, who worked hard for our nation. As students, we should promise to always respect our national flag, keep our country clean and study hard to make India proud. I am very proud to be an Indian. Thank you, Jai Hind. जब से छुआ हिंदुस्तान तब स्वतंत्र हुआ वो सलाम वजह से भारत गणतंत्र हुआ मेरा नाम सिंचना है मैं 7वीं कक्षा में पढ़ती हूँ हमारे स्कूल का नाम GHPS कंचीना जब से छुआ हिंदुस्तान तब स्वतंत्र हुआ वो सलाम करे उन वीरों को जिनके वजह से भारत गणतंत्र हुआ मेरा नाम सिंचना है मैं 7वीं कक्षा में पढ़ती हूँ हमारे स्कूल का नाम GHPS कंचीनगलूर है आप सभी को मेरा सादर प्रणाम सभी को गणतंत्र दिवस की हार्दिक शुभकामनाएं आज हम 77वें गणतंत्र दिवस मना रहे हम 26 जनवरी 1950 हमारे देश के इतिहास का एक खुशी का दिन था क्योंकि इस दिन हमारे देश में संविधान लागू हुआ हमारे संविधान ने हमें समानता स्वतंत्रता और गणतंत्र दिवस की हार्दिक शुभकामनाएं आज हम यही स्वतंत्र में गणतंत्र दिवस की हार्दिक शुभकामनाएं गणतंत्र दिवस हमें यह याद दिलाता है कि जय हिंद जय भारत माँ धन्यवाद नमस्कार, मेरा नाम वैष्णवी है। आज 26 जनवरी है। हम भारत का गणतंत्र दिवस की मना रहे हैं। आप सभी को गणतंत्र दिवस की हार्दिक शुभकामनाएं। गणतंत्र दिवस भारत का राष्ट्रीय पर्व है। इसी दिन 1950 को भारत का संविधान लागू हुआ था। इस दिन भारत दिवस का प्रजातंत्र देश सबसे बड़ा था। यह दिन हमें एकता और अखंडता सबसे
देता है। मुझे मेरा देश बहुत प्रिय है और मुझे भारतीय होने पर गर्व है। जय हिंद, जय भारत। ಇಡೀ ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ 8 ಗಂಟೆಯಿಂದ ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ವೇದಿಕೆ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಹಾಗೂ ಮುದ್ದು ಮಕ್ಕಳ ಎಲ್ಲ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಂಡು